ಯಾವುದು ಸ್ಟಾರ್ಟಿಂಗ್ 314 ಆರಾಧನೆಯನ್ನು ಪ್ರಾರಂಭ ಮಾಡಿಕೊಳ್ಳೋಣ. ಒಳ್ಳೆ ಸಮಯಗಳು ಯೇಸುವೇ ನಿನ್ನೊಳಿ ಬಂದೆವು, ನಿನ್ನ ಮಕ್ಕಳಾದ ನಾವು ನಿನ್ನನ್ನೇ ಅರಸಿ ಬಂದೆವು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸು. ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ಬನ್ನಿರಿ, ನಮ್ಮ ರಕ್ಷಕನಾದ ಯೆಹೋವನಿಗೆ ಸಾಷ್ಟಾಂಗವರೆಗೆ ಆರಾಧಿಸೋಣ. ನಮ್ಮ ಕರ್ತನಾದ ದೇವರಿಗೆ ಉಪಕಾರ ಸ್ತುತಿ ಮಾಡೋಣ. ನಮ್ಮ ಆರಾಧನೆಯ ಪ್ರಾರಂಭ ತಂದೆ, ಮಗ, ಪರಿಶುದ್ಧಾತ್ಮನ ಹೆಸರಿನಲ್ಲಿ ಆಗಲಿ. ಆಮೇನ್. ನಾವು ಪ್ರಾರಂಭವಾಗಿ ಆಡುವಂತ ಗೀತ 314 314 ಫಸ್ಟ್ 2 ಸ್ಟ್ಯಾಂಡರ್ಸ್ 1 2. ಪ್ರಾರ್ಥನೆ ಮಾಡಿಕೊಳ್ಳೋಣ.
ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿ ಕರುಣಿಸಿ ದಯ ತೋರಿಸಿದಂತ ಸರ್ವಶಕ್ತನಾಗಿರುವಂತ ನಮ್ಮ ಪರಲೋಕದ ದೇವರೇ, ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆ ನಾವು ನಿನ್ನ ಬಳಿಗೆ ಬಂದು ನಾವು ಪ್ರಾರ್ಥಿಸ್ತೇವೆ. ನಿನ್ನಲ್ಲಿ ನಾವು ಬೇಡುತ್ತಾ ಇದ್ದೇವೆ. ಕರುಣೆ, ಕೃಪೆ, ಆತ್ಮನ ಸಹಾಯವನ್ನು ನೀಡುವಾತನೇ ನಿನಗೆ ಸ್ತೋತ್ರ. ನಮ್ಮ ರಕ್ಷಕನೇ, ನಮ್ಮ ಒಡೆಯನೇ, ನಮ್ಮ ವಿಮೋಚಕನೇ, ನಮ್ಮ ಹೃದಯದ ಅಂತರಾಳದಿಂದ ನಾವು ನಿನಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಈ ಗಳಿಗೆಯಲ್ಲಿ ಕರ್ತನೆ ನಾವು ಸಾಷ್ಟಾಂಗವರೆಗೆ ನಾವು ನಿನ್ನನ್ನು ಆರಾಧಿಸುವರಾಗಿದ್ದೇವೆ. ನಿನ್ನ ಬಳಿಗೆ ಬಂದು ನಾವು ಪ್ರಾರ್ಥಿಸ್ತೇವೆ. ನಿನ್ನಲ್ಲಿ ಬಂದು ನಾವು ಬೇಡುತ್ತಾ ಇದ್ದೇವೆ. ನಿನ್ನ ವಿಶೇಷವಾದ ಕರುಣೆ ಕೃಪೆಗಳನ್ನು ದಯಪಾಲಿಸಿಕೊಟ್ಟು ನಡೆಸಿದ್ದಕ್ಕಾಗಿ ನಾವು ನಿನಗೆ ಸ್ತೋತ್ರ. ಸೇನಾಧೀಶ್ವರನಾದಂತ ಯೆಹೋವನೇ ನಿನಗೆ ಸ್ತೋತ್ರ. ನಮ್ಮ ರಕ್ಷಕನೇ, ನಮ್ಮ ಒಡೆಯನೇ, ನಮ್ಮ ವಿಮೋಚಕನೇ ನಿನಗೆ ಸ್ತೋತ್ರ. ಪರಿಶುದ್ಧಾತ್ಮನೇ, ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ತ್ರಯಕ ದೇವರಾಗಿರುವಂತ ನಿನ್ನನ್ನು ನಾವು ಸ್ತುತಿಸಿ ಕೊಂಡಾಡಿ ನಿನ್ನನ್ನು ಆರಾಧಿಸುವರಾಗಿದ್ದೇವೆ. ನಮ್ಮ ಒಡೆಯನೇ, ನಮ್ಮ ರಕ್ಷಕನೇ, ನಮ್ಮ ವಿಮೋಚಕನೇ, ನಮ್ಮ ಹೃದಯದ ಅಂತರಾಳದಿಂದ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸಿ ಈ ಗಳಿಗೆಯಲ್ಲಿ ಕರ್ತನೆ ನಮ್ಮ ಪಾಪ ಅಪರಾಧಗಳನ್ನು ನಿನ್ನ ಬಳಿಗೆ ಬಂದು ನಾವು ಒಪ್ಪಿಕೊಳ್ಳುತ್ತೇವೆ. ಪಾಪಿಯಾದಂತ ನನ್ನನ್ನು ನಿನ್ನ ಕರುಣಿಸು. ನಮ್ಮ ಅಶುದ್ಧತ್ವಗಳನ್ನು ತೆಗೆದುಹಾಕು. ನಿನ್ನ ರಕ್ತದಿಂದ ತೊಳೆದು ನಮ್ಮನ್ನು ನೂತನ ಪಡಿಸು. ಯೇಸುವಿನ ರಕ್ತವು ಸಕಲ ಪಾಪಗಳ ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುವಂತದ್ದಾಗಿದೆ. ಕರುಣೆ, ದಯ ತೋರಿಸುವಾತನೇ ನಿನಗೆ ಸ್ತೋತ್ರ. ಕರ್ತ, ನೀನು ನಮ್ಮನ್ನು ಕ್ಷಮಿಸಿ ನಮ್ಮ ಪಾಪಗಳನ್ನು ಸಮುದ್ರದ ಆಳಕ್ಕೆ ಹಾಕಿದ್ದಕ್ಕಾಗಿ ಸ್ತೋತ್ರ. ಒಂದು ಸಮಯದಲ್ಲಿ ನೀನು ಮಾಡಿದಂತ ಮಹೋಪಕಾರಗಳಿಗಾಗಿ ನಾವು ನಿನಗೆ ಸ್ತೋತ್ರ ಮಾಡುತ್ತೇವೆ. ಕರುಣೆ, ದಯ ತೋರಿಸುವಾತನೇ ನಿನಗೆ ಸ್ತೋತ್ರ. ನಮ್ಮನ್ನು ಕರ್ತನೆ ಕಾಯ್ದು ಕಾಪಾಡಿ ನಡೆಸಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಕೊಟ್ಟಿರುವಂತ ಒಂದು ರಕ್ಷಣೆ ಆನಂದಕ್ಕಾಗಿ ಸ್ತೋತ್ರ. ಎಲ್ಲಾ ಸಿಚುವೇಶನ್ಗಳಲ್ಲಿ ಕರ್ತನೆ ನಾವು ನಿನ್ನನ್ನು ಸ್ತುತಿಸಿ ಕೊಂಡಾಡುವಂತೆ ನಿನ್ನ ಸದಾವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಗಳನ್ನು ಕೇಳಿ ನಮ್ಮ ಪ್ರಾರ್ಥನೆಗೆ ಸದುತ್ತರನ್ನು ದಯಪಾಲಿಸಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಸಭಿಕರನ್ನು ಕರ್ತನೆ ಕಾಯ್ದು ಕಾಪಾಡಿ ನಡೆಸಿದ್ದಕ್ಕಾಗಿ ಸ್ತೋತ್ರ. ಕಾಯಿಲೆ ಕಷ್ಟದಲ್ಲಿರುವಂತ ಸಮಯದಲ್ಲಿ ಕರ್ತನೆ ಅವರಿಗಾಗಿ ನಾವು ಪ್ರಾರ್ಥಿಸಿದಾಗ ಅವರಿಗೆ ಕೊಟ್ಟಿರುವಂತ ಆರೋಗ್ಯಕ್ಕಾಗಿ ಸ್ತೋತ್ರ. ಕೆಲವರು ಕರ್ತನೆ ಸ್ವಾಮಿ ಕೆಲವು ಟೆಸ್ಟ್ ಗಳನ್ನು ಮಾಡುವಾಗಲೂ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಆಗಿ ಬಂದಿದ್ದಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡುತ್ತೇವೆ. ಓ ಕರ್ತನೆ, ನಿನ್ನ ಒಂದು ಕೃಪೆ ಸ್ವಾಮಿ, ನಿನ್ನ ಒಂದು ಆಶೀರ್ವಾದ ನೀನು ನಮಗೆ ನಮ್ಮ ಸಭಿಕರಿಗೆ ಕರ್ತನಿನ ಆರೋಗ್ಯವನ್ನು ದಯಪಾಲಿಸಿ ಕೊಡುವ ಆತನಾಗಿದ್ದಿ. ಎಲ್ಲಾ ವರೀಸಿಗಳಿಂದ, ಎಲ್ಲಾ ಚಿಂತೆಯಿಂದ, ಎಲ್ಲಾ ಒಂದು ಕರ್ತನೆ ಸ್ವಾಮಿ ಎಂಗ್ಸೈಟಿಯಿಂದ ಕರ್ತನೆ ದೂರ ಮಾಡಿದ್ದಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡುತ್ತೇವೆ, ನಿನಗೆ ಕೊಂಡಾಡುತ್ತೇವೆ. ಕರುಣೆ, ದಯ ತೋರಿಸಿದ್ದಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡುತ್ತೇವಪ್ಪ ಯೇಸು ಸ್ವಾಮಿ. ನಮ್ಮ ಸಭಿಕರನ್ನು ಮತ್ತೊಂದು ಆವರ್ತಿ ನಿನ್ನ ಬಳಿಗೆ ಬಂದು ಅವರಿಗಾಗಿ ನಾನು ಪ್ರಾರ್ಥಿಸ್ತೇನೆ. ಈವರೆಗೂ ಕಾಪಾಡಿದಂತ ದೇವರೇ, ಮುಂದೆ ಸಹ ನೀನೇ ಕಾಯ್ದು ಕಾಪಾಡಿ ನಡೆಸು. ಆರೋಗ್ಯ ಭಾಗಗಳನ್ನು ದಯಪಾಲಿಸಿಕೊಡು. ಸಂಡೇ ಸ್ಕೂಲ್ ಮಕ್ಕಳನ್ನು, ಟೀಚರ್ಸ್ ಗಳನ್ನ ಆಶೀರ್ವಾದ ನೀಡು. ಯವನಸ್ಥ ಮಕ್ಕಳನ್ನು, ಅಡ್ವೈಸರ್ಸ್ ಅನ್ನು ಆಶೀರ್ವಾದ ನೀಡು. ಮಹಿಳೆಯರ ಸಂಘವನ್ನು ಆಶೀರ್ವಾದ ನೀಡು. ಗಂಡಸರನ್ನು ಹಾಗೂ ಕರ್ತನೆ ಸಭಾಪಾಲನಾ ಸಮಿತಿಯನ್ನು, ಪ್ರಾಯಸ್ಥರನ್ನು, ವಿಧಿವೇರೆಯನ್ನು ಕರ್ತನೆಯನ್ನು ಕರುಣಿಸಿ ಎಂಬುದಾಗಿ ನಾವು ಬೇಡುತ್ತಾ ಇದ್ದೇವೆ. ವಿಶೇಷವಾದ ರೀತಿಯಲ್ಲಿ ಕರ್ತನೆ ಈ ಒಂದು ಝೂಮ್ ಅಲ್ಲಿ ಬಂದಿರುವಂತ ಪ್ರತಿಯೊಬ್ಬರಿಗಾಗಿ ಹಾಗೂ ಯೂಟ್ಯೂಬ್ ಚಾನೆಲ್ ಅನ್ನು ನೋಡುವಂತ ಪ್ರತಿಯೊಬ್ಬೊಬ್ಬರಿಗಾಗಿ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ಈ ಒಂದು ಚಾನೆಲ್ ನೋಡುವಂತವರು ಆಶೀರ್ವಾದ ಹೊಂದುವಂತೆ ನಿನ್ನ ಕಾರ್ಯ ಸಾಧಕ ಮಾಡಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ, ನಿನ್ನಲ್ಲಿ ಬಿಡುತ್ತಾ ಇದ್ದೇವೆ. ಕರುಣೆ, ಕೃಪೆ, ದಯ, ಆತ್ಮನ ಸಹಾಯ ನೀಡಿ ಎಂಬುದಾಗಿ ನಾವು ಪ್ರಾರ್ಥಿಸಿ ನಿನ್ನ ಬಳಿಗೆ ಬಂದು ಕರ್ತ ನಾವು ಬೇಡಿಕೊಳ್ಳುತ್ತಾ ಇದ್ದೇವೆ. ಈ ಒಂದು ಸಮಯದಲ್ಲಿ ನಮ್ಮ ಸಭಿಕರ ಕರ್ತನೆ ಒಂದು ವಾರದಲ್ಲಿ ಮತ್ತೆ ಕರ್ತನೆ ಒಂದು ತಿಂಗಳಿನಲ್ಲಿ ಬರ್ತ್ಡೇಸ್ ಹಾಗೂ ವೆಡ್ಡಿಂಗ್ ಆನಿವರ್ಸರಿ ಆಚರಿಸಿದಕ್ಕೋಸ್ಕರ ನಾವು ಪ್ರಾರ್ಥಿಸ್ತೇವೆ. ಎಲ್ಲರನ್ನ ಹೆಸರಾಗ ಆಶೀರ್ವಾದ ನೀಡಿ ಎಂಬುದಾಗಿ ನಾವು ಬಿಡುತ್ತಾ ಇದ್ದೇವೆ. ಕರುಣೆ, ದಯ ತೋರಿಸು, ನಿನ್ನೊಂದು ಆತ್ಮನ ಸಹಾಯ ನೀಡಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಇದ್ದೇವೆ. ಕರ್ತ ಸ್ವಾಮಿ, ಹಾಗೂ ಈ ಒಂದು ಸಮಯದಲ್ಲಿ ಕರ್ತನೆ ಕಾಯಿಲೆ ಕಷ್ಟದಲ್ಲಿ ಇರುವಂತವ್ರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಅವರಿಗೆ ನೀನೇ ಬೇಕಾಗಿರುವಂತ ಆರೋಗ್ಯನ ದಯಪಾಲಿಸಿಕೊಡು. ಆಂಟಿ ಪ್ರೇಮ್ ಲಾಜರಸ್ ಅವ್ರಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ. ಅವ್ರ ಕಾಲು ಕರ್ತನೆ ಸ್ವಾಮಿ ನೋವು ಇರುವಾಗ ಫ್ರಾಕ್ಚರ್ ಆಗಿ ಕರ್ತನೆ ಸ್ವಾಮಿ ಅವರು ಸ್ವಲ್ಪ ಬಾವು ಬಂದಿರುವಾಗಲೂ ಕರ್ತನೆ ಅದನ್ನೆಲ್ಲ ತೆಗೆದುಹಾಕಿ ಮನೆಯಲ್ಲಿ ಕರ್ತನೆ ಓಡಾಡುವಂತೆ, ನಡೆದಾಡುವಂತೆ ಕರ್ತನೆಯನ್ನು ಸಹಾಯ ನೀಡಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನ ಒಂದು ವಿಶೇಷವಾದ ರೀತಿಯಲ್ಲಿ ಕರ್ತನೆ ಆರೋಗ್ಯ ಭಾಗಗಳಿಂದ ಪಾಲಿಸಿ ಎಂಬುದಾಗಿ ನಾವು ಬೇಡುತ್ತಾ ಇದ್ದೇವೆ. ಹಾಗೂ ಕರ್ತನೆ ಸ್ವಾಮಿ ಗ್ರೇಸ್ ಚಲಪತಿ ಅವ್ರಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಅವರಿಗೂ ಸಹ ಕರ್ತನೆ ಒಂದು ಕರ್ತನೆ ಸ್ವಾಮಿ ಆಪರೇಷನ್ ಆಗಿರುವಾಗಲೂ ಕರ್ತನೆ ಅವರು
ಆಪರೇಷನ್ ಸಕ್ಸಸ್ಫುಲ್ ಮಾಡಿದ್ದಿ, ಸಂಪೂರ್ಣವಾಗಿ ನಿನ್ನ ಆರೋಗ್ಯವನ್ನು ದಯಪಾಲಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಅಲೆಕ್ಸ್ ಮೆಕೆಂಜಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ. ಅವರ ರಿಸ್ಟ್ ಅಲ್ಲಿ ಇರುವಂತಹ ಒಂದು ಫ್ರಾಕ್ಚರ್ ಅನ್ನು ಕರ್ತನೆಯನ್ನು ಮುಟ್ಟಪ್ಪ, ಗುಣಪಡಿಸಿ ಎಂಬುದಾಗಿ ಬಿಡುತ್ತೇವೆ. ಯಾರು ಕರ್ತನೆ ಸೀನಿಯರ್ ಸಿಟಿಜನ್ಸ್ ಕರ್ತನೆ ಸ್ವಾಮಿ, ಯಾರು ಕರ್ತನೆ ಸ್ವಾಮಿ ಮೆಡಿಕೇಶನ್ ಅಲ್ಲಿ ಇದ್ದಾರೋ, ಕೆಲವು ಟೆಸ್ಟ್ ಗಳನ್ನು ಮಾಡಿ ಕರ್ತನೆ ಸ್ವಾಮಿ, ಹಾಗೂ ಕರ್ತನೆ ಯಾವುದೇ ರೀತಿಯಲ್ಲಿ ಕರ್ತನೆ ಅವರು ಬಾಧಿಸದಂತೆ ಕರ್ತನೆ ಅವ್ರಿಗೆ ಬೇಕಾಗಿರುವಂತಹ ಆರೋಗ್ಯವನ್ನು ದಯಪಾಲಿಸಿಕೊಡು. ಎಲ್ಲ ಅಂಕಲ್ ಆಂಟೀಸ್ ಅವರನ್ನು ಕರ್ತನೆ ಆಶೀರ್ವಾದ ನೀಡಿ ಎಂಬುದಾಗಿ ನಾವು ಬಿಡುತ್ತೇವೆ. ಕರ್ತನೆ ಸ್ವಾಮಿ, ನಿನ್ನ ಮೇಲೆ ಆತುಕೊಂಡು ನಿರೀಕ್ಷಿಸಿಕೊಂಡಿರುವಾಗಲೂ ಕರ್ತನೆ ಅವ್ರಿಗೆ ಬೇಕಾಗಿರುವಂತಹ ಆರೋಗ್ಯನ ದಯಪಾಲಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಅಂಕ ಮೋಹನ್ ಕರಿ ಅವ್ರಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ. ನಿನ್ನ ಆಶೀರ್ವಾದ ನೀಡಿ ಎಂಬುದಾಗಿ ನಾವು ಬಿಡುತ್ತೇವೆ. ನಿನ್ನ ಒಂದು ವಿಶೇಷವಾದ ಆತ್ಮನ ಸಹಾಯ ಅವರ ಮೆಡಿಕೇಶನ್ ಅಲ್ಲಿ ಕರ್ತನೆ ನಿನ್ನೆ ಸಹಾಯ ನೀಡಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನಲ್ಲಿ ಬಿಡುತ್ತಾ ಇದ್ದೇವೆ. ಕರ್ತನೆ ನಿನ್ನ ಕರುಣೆ ದಯ ತೋರಿಸು, ನಿನ್ನ ಒಂದು ವಿಶೇಷವಾದ ಆಶೀರ್ವಾದಗಳನ್ನು ನೀಡಿ ಎಂಬುದಾಗಿ ನಾವು ಬಿಡುತ್ತೇವೆ. ಯಾರು ಮೆಡಿಕೇಶನ್ ಅಲ್ಲಿ ಇದ್ದಾರೋ ಕರ್ತನೆ ಡಾಕ್ಟರ್ ಕನ್ಸಲ್ಟ್ ಅಲ್ಲಿ ಮಾಡಿ ಕರ್ತನೆ ಅವರು ಕರ್ತನೆ ಸಲಭು ಟ್ರೀಟ್ಮೆಂಟ್ ಅಲ್ಲಿ ಇದ್ದಾರೋ ಅವರಿಗೆ ನೀನೇ ನಡೆಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಈ ದಿನಕ್ಕಾಗಿ ಸ್ತೋತ್ರ. ಈ ಒಂದು ದಿನದಲ್ಲಿ ಕರ್ತನೆ ನಿನ್ನ ವಾಕ್ಯವನ್ನು ಹಂಚುವಂತ ನನ್ನನ್ನು ಕರ್ತನೆ ಕ್ರೂಜ ಬಳಿಯಲ್ಲಿ ಬಚ್ಚಿಡು. ನನ್ನ ಬಾಯಿಂದ ಬರುವಂತ ಮಾತು ಅದು ನಿನ್ನ ಮಾತುಗಳಾಗಿರ್ಲಿ. ನೀನು ಮಂದಿಕೊಳ್ಳಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನಲ್ಲಿ ಬಿಡುತ್ತಾ ಇದ್ದೇವೆ. ಹಾಗೂ ಕರ್ತನೆ ನಮ್ಮ ದೇಶದಲ್ಲಿ ಕರ್ತನೆ ಸಮಾಧಾನ ಶಾಂತಿ ಇರ್ಲಿ. ಕರ್ತನೆ ಗಲಿಬಿಲ್ಲಿಗೆ ಕಾರಣ ನೀನೆ ಅಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಸಮಾಧಾನ ಶಾಂತಿ ಕೊಡುವಾತ ನೀನೆ, ಶಾಂತಿ ಸಮಾಧಾನ ಕೊಡು. ನಮ್ಮ ಒಂದು ರಾಜ್ಯದಲ್ಲಿ ಕರ್ತನೆ ರಾಜ್ಯದ ಮುಖ್ಯಮಂತ್ರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಮಂತ್ರಿ ಮಂಡಲಕ್ಕಾಗಿ ನಾವು ಬಿಡುತ್ತಾ ಇದ್ದೇವೆ. ಕರ್ತನೆ ದೇಶದ ಪ್ರಧಾನಮಂತ್ರಿ ಹಾಗೂ ಅವರ ಮಂತ್ರಿ ಮಂಡಲಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ. ಒಂದು ಕೊರೋನಾ ವೈರಸ್ ಗಳಿಂದಲೇ ಕರ್ತನೆ ನೀನೆ ಕಾಯ್ದು ಕಾಪಾಡಿ ನಡೆಸಿ ಎಂಬುದಾಗಿ ಬಿಡುತ್ತೇವೆ. ಫ್ರಂಟ್ ಲೈನ್ ವರ್ಕರ್ಸ್ ಗಾಗಿ ನಾವು ಪ್ರಾರ್ಥಿಸ್ತೇವೆ. ಅವರನ್ನು ಕಾಯ್ದು ಕಾಪಾಡು. ಕರ್ತನೆ ಸ್ವಾಮಿ ಹಾಸ್ಪಿಟಲ್ಗಳಲ್ಲಿ ಹಾಗೂ ಕರ್ತನೆ ಸ್ವಾಮಿ ಸೆಂಟರ್ ಗಳಲ್ಲಿ ಕರ್ತನೆ ಅವರು ಕೆಲಸ ಮಾಡುವಾಗಲೂ ನೀನೇ ಸಹಾಯ ನೀಡಿ ಎಂಬುದಾಗಿ ನಾವು ಬಿಡುತ್ತಾ ಇದ್ದೇವೆ. ಕರುಣೆ ಕೃಪೆ ನಿನ್ನೊಂದು ಆತ್ಮನ ಸಹಾಯ ನೀಡಿ ಎಂಬುದಾಗಿ ನಾವು ಬಿಡುತ್ತಾ ಇದ್ದೇವೆ. ಈ ಒಂದು ಸಮಯದಲ್ಲಿ ಕರ್ತನೆ ಥರ್ಡ್ ವೇವ್ ಮತ್ತು ಹಾಗೂ ಕರ್ತನೆ ಬೇರೆ ಬೇರೆ ವೈರಸ್ ಗಳು ಮತ್ತು ಕರ್ತನೆ ಕೆಲವು ದೇಶಗಳಲ್ಲಿ ಕೆಲವು ರಾಜ್ಯಗಳಲ್ಲಿ ಕರ್ತನೆ ಹೆಚ್ಚು ಜಾಸ್ತಿ ಅಥವಾ ಪ್ರಬಲವಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಎಲ್ಲಾ ವೈರಸ್ ಗಳನ್ನು ಕರ್ತನೆ ನಾಶ ಮಾಡಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನ ವಿಶ್ವಾಸಿಗಳನ್ನು ನಮ್ಮ ಸಭಿಕರನ್ನು ಕರ್ತನೆ ವಿಶೇಷವಾದ ರೀತಿಯಲ್ಲಿ ಕರ್ತನೆ ಎಲ್ಲಾ ಡೆಡ್ಲಿ ವೈರಸ್ ಗಳಿಂದಲೂ ನೀನೇ ಕಾಯ್ದು ಕಾಪಾಡಿ ನಡೆಸಿ ಎಂಬುದಾಗಿ ನಾವು ಬೇಡುತ್ತಾ ಇದ್ದೇವೆ. ಕರುಣೆ ಕೃಪೆ ನಿನ್ನೊಂದು ಆತ್ಮನ ಸಹಾಯ ನೀಡಿ ಎಂಬುದಾಗಿ ನಾವು ಪ್ರಾರ್ಥಿಸಿ ಕರ್ತನೆ ಒಂದು ಸಮಯದಲ್ಲಿ ನಾವು ಆಡುವಂತ ಹಾಡು ಪ್ರಾರ್ಥನೆ ವಾಕ್ಯ ಅನುನತೆ ಪ್ರತಿಯೊಂದೊಂದು ನಿನಗೆ ಮಹಿಮೆ ತರ್ಲಿಕ್ಕಾಗುವಂತೆ ನಡೆಸಿ ನಮ್ಮನ್ನು ಆಶೀರ್ವದಿಸಬೇಕೆಂಬುದಾಗಿ ನಮ್ಮ ನಿನ್ನ ಕೈಲಿಡ್ತಾ ಬೆಡಿರುವಂತ ವಿಜ್ಞಾಪನೆ ಬೆಳೆದು ಬಿಟ್ಟಂತಹ ಸರ್ವಾಶೀರ್ವಾದಗಳನ್ನು ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆ ದೇವರನ್ನು ನಾವು ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೆನ್. ನಾವೆಲ್ಲರೂ ಕರ್ತನ ಪ್ರಾರ್ಥನೆ ಹೇಳಿಕೊಳ್ಳೋಣ. ಪರಲೋಕದಲ್ಲಿ ನಮ್ಮ ತಂದೆ, ನಿನ್ನ ನಾವು ಪರಿಶುದ್ಧ ಎನಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿಶ್ಚಿತ ಪರಲೋಕದಲ್ಲಿ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಮನದಿಂದ ಆಹಾರವನ್ನು ಇವತ್ತು ದಯಪಾಲಿಸಿಕೊಡಿ. ನಮಗೆ ತಪ್ಪು ಮಾಡಿದ್ರೆ ನಾವು ಕ್ಷಮಿಸಿದಂತೆ ನಾವು ತಪ್ಪನ್ನು ಕ್ಷಮಿಸ್ರಿ. ನಮ್ಮನ್ನ ಶೋಧನೆಗೆ ಸೇರಿಸಿ ಕೇಡಿಂದ ನಮ್ಮ ತಪ್ಪಿಸ್ರಿ. ಯಾಕಂದ್ರೆ ರಾಜ್ಯವು ಬಲವು ಮಹಿಮೆ ಸದಾ ಕಾಲವನ್ನಲ್ಲಿ ಆಗಿರ್ಲಿ ಸ್ವಾಮಿ. ಆಮೇನ್. ಈಗ ಸತ್ಯವೇದ ಪಾರಾಯಣ ಆಗುತ್ತದೆ. ಮೊದಲನೇ ಥೆಸಲೋನಿಕದವರಿಗೆ ಬರೆದ 5ನೇ ಅಧ್ಯಾಯ 12ನೇ ವಚನದಿಂದ 22ರವರೆಗೂ ಶಾಲಿನಿ ಓದ್ತಾರೆ. ಇಂಗ್ಲಿಷ್ ಅಲ್ಲಿ ಮಿಸಸ್ ಗ್ರೇಸ್ ಕೊಟ್ಯಾನ ಇಲ್ರಿ. ಈ ದಿನ ಓದಲು ನೇಮಕವಾದಂತ ವಾಕ್ಯವು ಮೊದಲನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 12ನೇ ವಚನದಿಂದ 22ನೇ ವಚನದವರೆಗೆ. ಕ್ರೈಸ್ತರು ಅನುಸರಿಸತಕ್ಕ ಕೆಲವು ಸೂತ್ರಗಳು. ಸಹೋದರರೇ, ಯಾರು ನಿಮ್ಮಲ್ಲಿ ಪ್ರಯಾಸಪಟ್ಟು ಕರ್ತನ ಕಾರ್ಯಗಳಲ್ಲಿ ನಿಮ್ಮ ಮೇಲೆ ಮುಖ್ಯಸ್ಥರಾಗಿದ್ದು ನಿಮಗೆ ಬುದ್ಧಿ ಹೇಳುತ್ತಾರೋ ಅವರನ್ನು ಲಕ್ಷಿಸಿ ಅವರ ಕೆಲಸದ ನಿಮಿತ್ತ ಅವರನ್ನು ಪ್ರೀತಿಯಿಂದ ಬಹಳವಾಗಿ ಸನ್ಮಾನ ಮಾಡಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇವೆ. ನಿಮ್ಮೊಳಗೆ ಸಮಾಧಾನವಾಗಿರಿ. ಸಹೋದರರೇ, ಅಕ್ರಮವಾಗಿ ನಡೆಯುವವರಿಗೆ ಬುದ್ಧಿ ಹೇಳಿರಿ. ಮನಗುಂದಿದವರನ್ನು ಧೈರ್ಯಪಡಿಸಿರಿ. ಬಲಹೀನರಿಗೆ ಆಧಾರವಾಗಿರಿ. ಎಲ್ಲರಲ್ಲಿಯೂ ದೀರ್ಘಶಾಂತರಾಗಿರಿ ಎಂದು ನಿಮ್ಮನ್ನು ಪ್ರಬೋಧಿಸುತ್ತೇವೆ. ಯಾರೂ ಅಪಕಾರಕ್ಕೆ ಅಪಕಾರ ಮಾಡದಂತೆ ನೋಡಿಕೊಳ್ಳಿರಿ. ಯಾವಾಗಲೂ ನೀವು ಒಬ್ಬರಿಗೊಬ್ಬರು ಹಿತವನ್ನು ಮಾಡಿಕೊಂಡಿರುವುದಲ್ಲದೆ ಎಲ್ಲರಿಗೂ ಹಿತವನ್ನು ಮಾಡುವವರಾಗಿರಿ. ಯಾವಾಗಲೂ ಸಂತೋಷಿಸಿರಿ. ಎಡಬಿಡದೆ ಪ್ರಾರ್ಥನೆ ಮಾಡಿರಿ. ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ. ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ಪವಿತ್ರಾತ್ಮನನ್ನು ನಂದಿಸಬೇಡಿರಿ.
ಪ್ರವಾದನೆಗಳನ್ನು ಹೀನೈಸಬೇಡಿರಿ, ಆದರೆ ಎಲ್ಲವನ್ನು ಪರಿಶೋಧಿಸಿ ಒಳ್ಳೆಯದನ್ನೇ ಭದ್ರವಾಗಿ ಹಿಡಿದುಕೊಳ್ಳಿರಿ. ಸಕಲ ವಿಧವಾದ ಕೆಟ್ಟತನಕ್ಕೆ ದೂರವಾಗಿರಿ ಎಂಬುವಂತದ್ದೇ. ದೇವರ ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್. Today's New Testament reading is taken from 1 Thessalonians chapter 5 verses 12 to 22. 1 Thessalonians chapter 5 verses 12 to 22. And we urge you, brethren, to recognize those who labor among you and are over you in the Lord and admonish you, and to esteem them very highly in love for their work's sake. Be at peace among yourselves. Now we exhort you, brethren, warn those who are unruled, comfort the faint-hearted, uphold the weak, be patient with all. See that no one renders evil for evil to anyone, but always pursue what is good, both for yourself and for all. Rejoice always, pray without ceasing, in everything give thanks, for this is the will of God in Christ Jesus for you. Do not quench the spirit, do not despise prophecies. Test all things, hold fast what is good. Abstain from every form of evil. May the good Lord bless these words and the hearing of the words. ನಿಮ್ಮೆಲ್ಲರಿಗೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ವಂದನೆಗಳನ್ನು ತಿಳಿಸಿ ನಿಮ್ಮನ್ನು ಸ್ವಾಗತ ಮಾಡುವನಾಗಿದ್ದೇನೆ. ಈ ಒಂದು ಐ ವೆಲ್ಕಮ್ ಯು ಆಲ್ in the name of our Lord and Savior Jesus Christ for our online worship service. God bless you, and also continue to pray for one another. And we have a regular prayer at 10 p.m. to 10:45 p.m. every day from Monday to Friday. Please join us. And also those who are want to give your prayer request, you can give a prayer request. We want to pray for you. ನಾವು ಪ್ರತಿದಿನ ನಾವು ಸೋಮವಾರದಿಂದ ಶುಕ್ರವಾರವರೆಗೆ ನಾವು ಪ್ರಾರ್ಥನೆ ಒಂದು ಝೂಮ್ ಅಲ್ಲಿ ನಾವು ಕೆಲವು ಫ್ಯಾಮಿಲೀಸ್ ನಾವೆಲ್ಲ ಬರ್ತಿದ್ದೇವೆ. ನೀವು ಸಹ ದಯಮಾಡಿ ಜಾಯಿನ್ ಆಗಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. ಮತ್ತು ಪ್ರಾರ್ಥನೆ ಮಾಡಿ ನಿಮ್ಮ ಮನೆಗಳಲ್ಲಿ ಇದ್ದುಕೊಂಡು ಪ್ರಾರ್ಥನೆ ಒಂದು ರಿಕ್ವೆಸ್ಟ್ ಅಥವಾ ಪಾಯಿಂಟ್ಸ್ ಬಂದಂತ ಸಮಯದಲ್ಲಿ ಮತ್ತೆ ನೀವು ಪ್ರೇಯರ್ ರಿಕ್ವೆಸ್ಟ್ ಕೊಡುವುದಾಗಿದ್ದರೆ ನಾವು ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ಅದೇ ರೀತಿ ನಿಮ್ಮ ಒಂದು ಕಾಣಿಕೆಗಳನ್ನು ಸಭಾ ಪಾಲಕರ ಹತ್ರ ತಂದು ಕೊಡ್ತಾ ಇದ್ದೀರಿ. ಮತ್ತೆ ನಿಮ್ಮ ಕಾಣಿಕೆಗಳನ್ನು ನೀವು ಕೊಡಿರಿ ಎಂಬುದಾಗಿ ಕೇಳಿಕೊಳ್ಳುತ್ತೇನೆ. ಮತ್ತೆ ಇನ್ನು ಯಾರ್ಯಾರು ಕೊಡ್ಲಿಕ್ಕಿದ್ದಾರೆ ಅವರೆಲ್ಲರೂ ಸಭಾ ಪಾಲಕರ ಹತ್ರ ಇಲ್ಲದರೆ ಟ್ರೆಸರರ್ ಹತ್ರ ಕೊಡಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. ಕೊನೆಯ ಒಂದು ಹಾಡಾಡುವಾಗ ನಮ್ಮ ಒಂದು ಕಾಣಿಕೆಗಳನ್ನು ತೆಗೆದುಕೊಳ್ಳೋಣ. ನಾವು ಸಪರೇಟ್ ಆಗಿಡೋಣ. ವೆಲ್ ಸಿಂಗಿಂಗ್ ಎ ಲಾಸ್ಟ್ ಹಿಮ್ ವಿ ವಿಲ್ set aside our offerings and thanks offering to the Lord, and when church start I can hand over to pastor or treasurer. ಈ ಒಂದು ವಾರದಲ್ಲಿ ಬರ್ತ್ಡೇ ಆಚರಿಸುವಂತವರು ಈ ರೀತಿಯಾಗಿರ್ತಾರೆ. ಈ ದಿನ ಲಿಯಾನ್ ಬಿಪಿನ್ ಬರ್ತ್ಡೇ ಆಚರಿಸುವಂತವಾಗಿದ್ದಾರೆ. On 9th, Miss Nita Nayak, she is celebrating her birthday. On 13th, Mrs. Raki Rami, and 13th also Mrs. Martha Salins. The 14th, Mrs. Supriya Lazarus, and 14th, Chris Melvin Salins. These are the birthdays they are celebrating this week. And wedding anniversary, that is today, 8th, and
Mrs. Selena Salins, auntie, she is breaking their wedding anniversary, and also Uncle AC Salins, their wedding anniversary. May God bless them and give them good health and strength and take care of them. On today also 8th, Mrs. Grace Chalapati and Mr. Venkata Chalapati, they are also celebrating their wedding anniversary. ಈ ಬರ್ತ್ಡೇಸ್ ಮತ್ತು ವೆಡ್ಡಿಂಗ್ ಆನಿವರ್ಸರಿ ಆಚರಿಸುವಂತ ಇವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ದೇವರು ಇವರೆಲ್ಲರನ್ನು ಕಾಯ್ದು ಕಾಪಾಡಿ ನಡೆಸಲಿ ಎಂಬುದಾಗಿ ನಮ್ಮ ಒಂದು ಪ್ರಾರ್ಥನೆ. Let's look to the Lord in prayer. Our gracious, loving Heavenly Father, Lord Jesus Christ, our hearts are filled with gratitude and thanks for your goodness and faithfulness, Lord. Today, Leon Bipin, as he's celebrating his birthday, Lord, we pray for him, Lord. Bless him and take care of him, Lord. And also, Lord, he is preparing for the 10th board exam. Also, Lord, be with him in his studies and take care of him. And he may be obedient child to parents, Lord. Bless him, Lord, his brother and also parents, Brother Ronald Vipin and also Mrs. Selena Vipin. And tomorrow, Lord, on 9th, Sister Smita Nayak, as she's celebrating her birthday, and bless her, Lord, with good health and strength in her job and going out, coming in your presence, may lead her and guide her, and bless her, Lord. Fulfill the heart desires, Lord, as she celebrate her birthday tomorrow, Lord. And we commit him into care, Lord. And also this time we remember Sister Sangeeta Nayak too, Lord. Take care of her and give her good health and strength and be with her. And we pray for Mrs. Raki Rami as she is celebrating her birthday on 13th. We pray, Lord, we commit her unto care also, Lord. Bless the Lord, oh my soul, forget not all his benefits. We are not forgetting what in our life, Lord. And also, Lord, husband, the Kenneth Rami and son Jason and auntie Pauline Rami and all the family members. Bless them too, Lord. We pray for Mrs. Martha Salins also. She is also celebrating birthday on 13th, and we commit her to care and take care of her, Lord, and be with her and bless her, Lord, in their jobs. And Nixon and their children, Lord, bless them too, Lord, and all the parents and all the well-wishers, Lord. On 14th, Lord, Mrs. Supriya Lazarus, as she's celebrating her birthday, we thank you for her life, Lord. Be with her and bless her in her job and going out Cunningham, and be with her and bless the Lord, O my soul, forget not all its benefits. This is the day that the Lord is made. Be glad in it. We rejoice for this day. And as she's celebrating on 14th, Lord, bless her and her husband Gladson Lazarus and also Glenn. And we pray for all the family members, friends, and relatives, and take care of them and be with them and bless them too, Lord. We pray for the Chris Melvin Salins and young man, and we commit him into care also, Lord. Take care of him, Lord. Fulfill the heart desires, and Lord, take care of him. How the clay in the potter's hand, we commit him into care, Lord, and mold him and prepare him, Lord. Be with him. And today, Lord, Mrs. Selena Salins, as she auntie, she is celebrating their wedding anniversary, and also Mr. AC Salins, uncle, as he's celebrating their wedding anniversary. We commit them into care in this old age, Lord. You have been with them and taken care of them, Lord, as they celebrate their wedding anniversary. The Lord bless them abundantly and protect them from deadly virus, and also, Lord, the worries and tensions and anxiety. Give them good health and strength and take care of them, Lord, all their children and all the family members. We pray for today also the Mrs. Selena, Mrs. Grace Chalapati, and also, Lord, Mr. The Venkata Chalapati, they celebrate their wedding anniversary, and we commit them into care too, Lord. Take care of them, Lord. Sister Grace, she has operated the last 2 weeks before, and we pray, Lord. We thank you, Lord. The operation was successful, and also she is good in health, Lord. We praise God and thank God. And as they celebrate their wedding, both the husband and wife into mighty hand, Lord, Mrs. Grace Chalapati and also Mr. Venkata Chalapati, and bless the children also, Lord. Be with them and take care of them too, Lord. We give all the glory, honor to your name, Lord. The children, as they celebrate their wedding anniversary and the birthdays in this week, Lord, and you take care of them, Lord. Fulfill the heart desires, Lord. Throughout last year, been with them and taken care of them, Lord. In coming year also, take care of them. Fulfill the heart desires, Lord. All of them, Lord. We come to them into care. We ask this prayer in the most precious name of our Lord and Savior Jesus Christ. Amen. Amen.
There is a Bible quest competition from that is usually used to have in August. Now they are in the postponed it to November. Those who are interested to join or appear exams, you can do so. That will be in November, and we will inform you all these things. And the registration will be 30 rupees. Now there is no online, and they want offline, and the exam when will be, and we will inform you. 30 rupees registration, and New Testament books is and Revelation, I think, and Old Testament 2 books are there. Nehemiah and Ezra. These 2 books you have to study, and Old Testament and New Testament Revelation. Be prepared, and youth I encourage, and also all others, you can read and prepare and appear this exam. Even though Bible Quest competition ಎಂಬುದಾಗಿ ಕ್ಯಾಂಪಸ್ ಕ್ರೂಸೆಡ್ ಫಾರ್ ಕ್ರೈಸ್ಟ್ ಅವರು ಆರ್ಗನೈಸ್ ಮಾಡಿದ್ದಾರೆ. ಅದು ಓಲ್ಡ್ ಟೆಸ್ಟಮೆಂಟ್ ಇಂದ ಎಜ್ರಾ ಮತ್ತು ನೆಹೆಮೀಯನ ಪುಸ್ತಕ ಇರ್ತದೆ, ಮತ್ತು ಹೊಸ ಮಡಿಕೆಯಿಂದ ಪ್ರಕಟಣೆ ಪುಸ್ತಕ ಇರ್ತದೆ. ಅದ್ರ 3 ಪುಸ್ತಕಗಳಿಂದ ನೀವು ಓದ್ರಿ. ಅದರಲ್ಲಿ ಕ್ವಶನ್ ಆನ್ಸರ್ಸ್ ಅಬ್ಜೆಕ್ಟಿವ್ ಟೈಪ್ ಇರ್ತದೆ. ಜಸ್ಟ್ ಯು ಹ್ಯಾವ್ ಟು ಟಿಕ್ ಮಾರ್ಕ್. ಯು ಪ್ರಿಪೇರ್ಡ್ ಅಂಡ್ ಗಿವ್ ಯುವರ್ ನೇಮ್ಸ್ ಆಲ್ಸೋ. ರಿಜಿಸ್ಟ್ರೇಷನ್ ವಿಲ್ ಬಿ 30 rupees. ನಾವು ಈಗ ನಮ್ಮ ವರ್ಷಿಪ್ ಅನ್ನು ನಾವು ಮಾಡೋಣ. ವರ್ಷಿಪ್ ಅನ್ನ ಲೀಡ್ ಮಾಡುವಂತ ಬ್ರದರ್ ಸ್ಟೀಫನ್ ಬಂಗೇರ ಅಂಡ್ ಫ್ಯಾಮಿಲಿಗೆ ನಾನು ಹ್ಯಾಂಡ್ ಓವರ್ ಮಾಡ್ತೀನಿ. Praise the Lord. Thank God for giving us one more opportunity to sing praises to His name. We'll sing song number 53, which says, "When upon life billows, you are tempest tossed." That is, count your blessings. When upon life billows, you are tempest tossed. When you are discouraged, thinking all is lost, count your many blessings, name them one by one, and it will surprise you what the Lord has done. Count your blessings, name them one by one. Count your blessings, see what God has done. Count your blessings, name them one by one, and it will surprise you what the Lord has done. Are you ever burdened with a load of care? Does the cross seem heavy you are called to bear? Count your many blessings, every doubt will fly, and you will be singing as the day goes by. Count your blessings, name them one by one. Count your blessings, see what God has done. Count your blessings, name them one by one, and it will surprise you what the Lord has done. When you look at others with their lands and gold, think that Christ has promised you His wealth untold. Count your many blessings money cannot buy, your reward in heaven and your hope on high. Count your blessings, name them one by one. Count your blessings, see what God has done. Count your blessings, name them one by one, and it will surprise you what the Lord has done. From the Hindi section, we'll sing song number 360. राहों में काट्या करूं.
में काटे अगर हो, रुकना नहीं चलते जाना। यीशु तेरे साथ है, ये तू विश्वास करना। संसार के अंत तक वो तेरे साथ है। राहों में काटे अगर हो, रुकना नहीं चलते जाना। यीशु तेरे साथ है, ये तो विश्वास करना। संसार के अंत तक वो तेरे साथ है। आंधी आने दो या आने तो तूफान, आंधी आने दो या आने तो तूफान, वो नैया क्या डूबेगी जिसमें यीशु महान। राहों में काटे अगर हो, रुकना नहीं चलते जाना। यीशु तेरे साथ है, ये तो विश्वास करना। संसार के अंत तक वो तेरे साथ है। दुख से भरी है जिंदगी, मुसीबत भरे रास्ते हैं। दुख से भरी है जिंदगी, मुसीबत भरे रास्ते। दुख दूर हो जाएंगे तेरे, घर तू यीशु के साथ है। राहों में काटे अगर हो, रुकना नहीं चलते जाना। यीशु तेरे साथ है, ये तो विश्वास करना। संसार के अंत तक वो तेरे साथ है। हर मौत का डर सताए तुझे, सूली पर तू गौर कर। हर मौत का डर सताए तुझे, सूली पर तू गौर कर। यीशु ने मौत को जीत लिया है, उस पर तू विश्वास कर। राहों में काटे अगर हो, रुकना नहीं चलते जाना। यीशु तेरे साथ है, ये तू विश्वास करना। संसार के अंत तक वो तेरे साथ है। From the Kannada section, we sing song number 362. ಇಂಥ ಒಳ್ಳೆ ಸಮಯ ಇದು. ಇಂಥ ಒಳ್ಳೆ ಸಮಯದೊಳು ಯೇಸುವೆ ನಿನ್ ಬಳಿ ಬಂದೆವು, ನಿನ್ನ ಮಕ್ಕಳಾದ ನಾವು ನಿನ್ನನ್ನೇ ಹರಸಿ ಬಂದೆವು.
ಸ್ವಾಮಿ ನಿನ್ನ ಕರುಣೆಯನ್ನು ತೋರಿಸು ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. Lord and Father, once again, thank you for this time which you have given us, O Lord Jesus. Thank you for helping us to sing your praise, O Lord Jesus. Yes, Lord, as we sang this song, O Lord Jesus, yes, Lord, you have showered your blessings upon us, O Lord Jesus. There are so many small blessings which we have received, O Father. But, O Father, sometimes we forget to thank you, O Lord Jesus. Yes, Lord, help us to remember those blessings, O Father, and thank you, O Lord Jesus. Yes, Lord, as we sang that song, O Lord Jesus, walking in your path is not so easy, O Lord Jesus. Yes, Lord, there might be trials, temptations, problems, O Father, but help us, O Lord Jesus, to have that assurance, O Lord, that when you are with us, we will overcome all our troubles and temptations, O Lord Jesus. Yes, Lord, we commit our pastor into your hands. You bless him, you speak through him, O Lord Jesus. Holy Spirit of God, you minister unto us, O Lord Jesus. You speak through your servant, O Lord Jesus. Yes, Lord, help us to walk in your way, O Lord Jesus. Yes, Lord, the rest of the time we commit into your mighty hands. In Christ Jesus' name I pray. Amen. Amen. ನಮ್ಮ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂತ ವೇದ ಭಾಗ ಪೌಲನು ಥೆಸಲೋನಿಕದ ಮೊದಲನೇ ಒಂದು ಪತ್ರಿಕೆ 5ನೇ ಅಧ್ಯಾಯ ವಚನ 12ರಿಂದ 22ರವರೆಗೂ ಕನ್ನಡದಲ್ಲಿ ಮತ್ತು ಇಂಗ್ಲಿಷ್ ನಲ್ಲಿ ಓದಲಾಯಿತು. I have chosen a passage from New Testament, 1 Thessalonians chapter 5 verses 12 to 22. It is read to us in Kannada as well as English. The title for this, The Therapy of Thanksgiving. The Therapy of Thanksgiving. ಕೃತಜ್ಞತಾ ಸ್ತುತಿಯ ವಿಷಯದಲ್ಲಿ ನಾವು ನೋಡೋಣ. ಕೃತಜ್ಞತಾ ಸ್ತೋತ್ರ ಮಾಡುವಂತದ್ದು ನಮ್ಮ ಒಂದು ಎಂಫಸೈಸ್ ಏನಂದ್ರೆ 18ನೇ ವಚನದಲ್ಲಿ ಇರ್ತದೆ. ಎಲ್ಲದರಲ್ಲಿ ಕೃತಜ್ಞತೆ ಮಾಡಿರಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಒಂದು ಚಿತ್ತ ಎಂಬುದಾಗಿ. In everything give thanks, for this is the will of God in Christ Jesus concerning you. ಈ ಒಂದು ವಾಕ್ಯದ ಆಧಾರದ ಮೇಲೆ ನಾವು ಕೃತಜ್ಞತೆಯ ವಿಷಯದಲ್ಲಿ ನಾವು ನೋಡೋಣ. But when Paul is writing to the Thessalonians, this 12 to 18 or 22 verses, it talks about instructions to believers, you can say. ನಾವು ಕ್ರೈಸ್ತರು ಅನುಸರಿಸಬೇಕಾಗಿರುವಂತ ಕೆಲವು ಸೂತ್ರಗಳು ಅಥವಾ ಕೆಲವು ಮಾದರಿಗಳು ಕೆಲವು ಎಂಬುದಾಗಿ ನೋಡ್ತೇವೆ. ಅಲ್ಲಿ ಪ್ರೀತಿ ಮಾಡುವಂತ ವಿಷಯದಲ್ಲಿ ನೋಡ್ತೇವೆ. ಇನ್ನು ಒಬ್ಬರನ್ನೊಬ್ಬರು ಸನ್ಮಾನಿಸಬೇಕೆಂಬುದಾಗಿ ನಾವು ನೋಡ್ತೇವೆ. ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡಬೇಕು, ಸಮಾಧಾನ ಪಡಿಸುವಂತವರಾಗಬೇಕೆಂಬುದಾಗಿ ಇವೆಲ್ಲವುಗಳು ನೋಡ್ತೇವೆ. ಅಂದ್ರೆ ಉಪಕಾರಕ್ಕೆ ಅಥವಾ ಅಪಕಾರವನ್ನು ಮಾಡಬಾರದು ಎಂಬುದಾಗಿ ನಾವು ನೋಡ್ತೇವೆ. ಅಪಕಾರಕ್ಕೆ ಅಪಕಾರವನ್ನು ಸಹ ಮಾಡಬಾರದು ಎಂಬುದಾಗಿ ನಾವು ನೋಡ್ತೇವೆ. ಇವೆಲ್ಲವನ್ನು ನಾವು ನೋಡ್ತೇವೆ. ಸಂತೋಷ ಪಡಿಸಬೇಕು, ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕ್ರೈಸ್ತರ ಒಂದು ಗುಣಲಕ್ಷಣಗಳು ಎಂಬುದಾಗಿ ನೋಡ್ತೇವೆ. The Christian life, the believers, some of the characteristics we need to be follow. But here in that Paul is mentioning Thessalonian church that like they need to pray for one another, they have to love one another, and also like they should not take vengeance and all those things. It's mentioned. The prayer is mentioned. But today I am emphasizing will be on therapy of thanksgiving, ಅಥವಾ ದೇವರಿಗೆ ಅಥವಾ ಕೃತಜ್ಞತೆಗಳನ್ನು ಸಲ್ಲಿಸುವಂತದ ವಿಷಯದಲ್ಲಿ ಅಥವಾ ವಂದನೆಗಳನ್ನು ತಿಳಿಸುವಂತದರಲ್ಲಿ ನೋಡ್ತೇವೆ. ಮತ್ತು ಸಹೋದರ ಸಹೋದರಿಗೆ ಸಹ ನಾವೇನ್ ಮಾಡ್ಬೇಕಂತೆ ಥ್ಯಾಂಕ್ಸ್ ಅಥವಾ ವಂದನೆಗಳನ್ನು ಅಥವಾ ನಮ್ಮ ಜೀವಿತದಲ್ಲಿ
ಅವರು ಏನಾದ್ರೂ ನಮ್ಮ ಜೀವಿತದಲ್ಲಿ ಮಾಡಿದರೆ ಅವರಿಗೆ ವಂದನೆಯನ್ನು ತಿಳಿಸುವಂತರಾಗಿದ್ದೇವೆ. ನಾವು ಇದಕ್ಕೆ ನೋಡ್ತೇವೆ, ಫಿಸಿಯೋಥೆರಪಿ ಎಂಬುದಾಗಿ ನಾವು ನೋಡ್ತೇವೆ. ಅದು ಫಿಸಿಯೋಥೆರಪಿ ಅಂತ ನೋಡ್ತೇವೆ. ಅವರಿಗೆ ಆ ಒಂದು ಥೆರಪಿಯಿಂದ ಏನಂದ್ರೆ ಅವರಿಗೆ ಫಿಸಿಕಲ್ ಫಿಟ್ನೆಸ್ ಅನ್ನು ಕೊಡುವಂತದ್ದು ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ಸಹ ಏನಂದ್ರೆ ನಮಗೇನಂದ್ರೆ ಆ ಒಂದು ಆತ್ಮಿಕವಾದಂತ ಒಂದು ಕೃತಜ್ಞತೆಯನ್ನು ಸಲ್ಲಿಸುವಾಗ ಆ ಒಂದು ಥೆರಪಿಯಿಂದ ಏನಂದ್ರೆ ನಮಗೆ ಹೆಲ್ತ್ ಸಿಗ್ತದೆ. ಮತ್ತೆ ನಮಗೇನಂದ್ರೆ ನಾವು ಆತ್ಮಿಕವಾಗಿ ಕೃತಜ್ಞತೆ ಉಳ್ಳವರಾಗಿರುವಂತ ಸಮಯದಲ್ಲಿ ನಾವು ದೇವರನ್ನು ಕೊಂಡಾಡುವಂತವರಾಗಿದ್ದೇವೆ. ನಮ್ಮ ದೇಹ ಆತ್ಮಕ್ಕೆ ಏನಂದ್ರೆ ಒಂದು ಸಮಾಧಾನ ಸಿಕ್ಕುವಂತದ್ದು ಎಂಬುದಾಗಿ ಅಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಅದಕ್ಕೇನಂದ್ರೆ ಇಲ್ಲಿ ಪೌಲನು ಏನಂದ್ರೆ ಎಂಫಸೈಸ್ ಮಾಡುವಂತದ್ದು ಏನಂದ್ರೆ ಕೃತಜ್ಞತೆ ಉಳ್ಳವರಾಗಿರ್ರಿ, ಎಲ್ಲದರಲ್ಲಿ ಕೃತಜ್ಞತೆ ಸಲ್ಲಿಸ್ಬೇಕು ಎಂಬುದಾಗಿ ನೋಡ್ತೇವೆ. ಕೆಲವು ಸಮಯದಲ್ಲಿ ನಾವು ಕೃತಜ್ಞತೆ ಸಲ್ಲಿಸ್ತೇವೆ ನಮಗೆ ಒಳ್ಳೇದಾದ್ರೆ ಅಂತ ನೋಡ್ತೇವೆ. ಯಾರಾದ್ರೂ ನಮಗೆ 1,000 ರೂಪಾಯಿ ಕೊಟ್ರಿ ಎಂಬುದಾಗಿ ನೋಡ್ತೇವೆ. ಇಲ್ಲ ಕೆಲವರು ನಮಗೆ 10,000 ರೂಪಾಯಿ ಕೊಟ್ರಿ ಎಂಬುದಾಗಿ ನೋಡ್ತೇವೆ. ಇನ್ನು ಕೆಲವರು ನಮ್ಮನ್ನು ಇಲ್ಲಿಂದ ತೆಗೆದು ಅಥವಾ ನಮಗೆ ಟ್ರಾನ್ಸ್ಪೋರ್ಟ್ ಅಥವಾ ನಮ್ಮನ್ನು ಕರೆದುಕೊಂಡು ಎಲ್ಲಾದ್ರೂ ಹೋಗಿದ್ರಿ ಎಂಬುದಾಗಿ ನಾವು ನೋಡ್ತೇವೆ. ಆ ಒಂದು ವಿಷಯದಲ್ಲಿ ಒಂದು ಮೆಟೀರಿಯಲ್ ಎಂಬುದಾಗಿ ನಾವು ನೋಡ್ತೇವೆ. ಆ ಒಂದು ಸಹಾಯವನ್ನು ನಾವು ನೋಡುವಂತ ಅಥವಾ ಕೃತಜ್ಞತೆಗಳನ್ನು ಸಲ್ಲಿಸುವಂತದ್ದು ಎಂಬುದಾಗಿ ನೋಡ್ತೇವೆ. ಇಲ್ಲಿ ನಾವು ಆತ್ಮಿಕವಾದಂತ ರೀತಿಯಲ್ಲಿ ಸಹ ನಾವು ನೋಡುವಂತವ್ರು ಆಗಿದೆ ಎಂಬುದಾಗಿ ನಾವು ನೋಡೋಣ. ಇದೇನೆಂದ್ರೆ ನಮ್ಮ ಒಂದು ಕೃತಜ್ಞತೆಗಳನ್ನು ಸಲ್ಲಿಸುವಂತ ಗಿವ್ ಥ್ಯಾಂಕ್ಸ್ ಇನ್ ಆಲ್ ಸರ್ಕಮ್ಸ್ಟಾನ್ಸಸ್. ಇಟ್ ಇಸ್ ಡಿಫಿಕಲ್ಟ್ ಸಮಟೈಮ್ಸ್. ನಮಗೆ ಖುಷಿ ಇರುವಂತ ಸಮಯದಲ್ಲಿ ನಾವು ದೇವರಿಗೆ ವಂದನೆ ಅಂತ ತಿಳಿಸ್ತೇವೆ. ಇತರ ನಮ್ಗೆ ಸಹಾಯ ಮಾಡಿದ್ರೆ ಅವ್ರಿಗೆ ನಾವು ಕೃತಜ್ಞತೆ ಸಲ್ಲಿಸ್ತೇವೆ. ಒಂದು ವೇಳೆ ಐ ಆಮ್ ಗೋಯಿಂಗ್ ಥ್ರೂ ಡಿಫಿಕಲ್ಟ್ ಸಿಚುವೇಶನ್, ವೆನ್ ಐ ಆಮ್ ಗೋಯಿಂಗ್ ಟು ಟ್ರಬಲ್ ಟೈಮ್, when I am going to in the financial crisis, the health issues, maybe some job issues, all those things, like, how can I give thanks to the Lord? ಜೋಬ್ ಹೇಳ್ತಾನೆ ಅಂದ್ರೆ ಯೋಬನ ಪುಸ್ತಕದಲ್ಲಿ ನೋಡ್ತೇವೆ. ಆತನ ಯೋಬನ ಏನ್ ಮಾಡಿದ, ಆತ ತನ್ನ ಆಸ್ತಿ ಕಳೆದುಕೊಂಡ, ತನ್ನ ಮಕ್ಕಳನ್ನು ಕಳೆದುಕೊಂಡ, ತನ್ನ ಒಂದು ಹೆಂಡತಿ ಸಹ ಬಿಟ್ಟು ಹೋದ್ರು. ಆದ್ರೆ ದೇವರಿಗೆ ಹೇಳ್ತಾನೆ ಅಂದ್ರೆ ನೀನ್ ತೆಗೆದುಕೊಂಡು ಹೋದೆ, ನೀನು ಕೊಟ್ಟೆ ಮತ್ತೆ ನೀನೇ ತೆಗೆದುಕೊಂಡೆ ಅಂತ ಹೇಳಿ ದೇವರಿಗೆ ಸ್ತೋತ್ರ ಮಾಡ್ತಾನೆ. ಆ ಒಂದು ಇದ್ರಲ್ಲಿ ಏನಂದ್ರೆ ಈ ಒಂದು ವಾಕ್ಯ ಅಡಕವಾಗಿದೆ. 18ನೇ ವಚನ ಏನಂದ್ರೆ ಎಲ್ಲದರಲ್ಲಿ ಕೃತಜ್ಞತೆಯನ್ನು ಸಲ್ಲಿಸಿ. ಇನ್ ಆಲ್ ಸರ್ಕಮ್ಸ್ಟಾನ್ಸಸ್ ಗಿವ್ ಥ್ಯಾಂಕ್ಸ್ ಅನ್ ಟು ದ ಲಾರ್ಡ್. ಅದಕ್ಕೇನಂದ್ರೆ ನಾವು ಇವತ್ತು ಬ್ರದರ್ ಸ್ಟೀಫನ್ ಅವರ ಕೌಂಟ್ ಯುವರ್ ಬ್ಲೆಸ್ಸಿಂಗ್, ನೇಮ್ ದೆಮ್ ಒನ್ ಬೈ ಎಂಬುದಾಗಿ ನಾವು ನೋಡ್ತೇವೆ. ಇದು ಸಹ ಏನಂದ್ರೆ ನಾವು ನೋಡ್ತೇವೆ ಅನೇಕ ಸಮಯದಲ್ಲಿ ನಾವು ಬ್ಲೆಸ್ಸಿಂಗ್ ಅನ್ನು ಕೌಂಟ್ ಮಾಡ್ತಾ ಇಲ್ಲ, ನಮ್ಮ ಡಿಫಿಕಲ್ಟೀಸ್ ಅನ್ನು ನಾವು ಕೌಂಟ್ ಮಾಡ್ತೇವೆ. ಈ ಒಂದು ಪ್ಯಾಂಡಮಿಕ್ ಸಿಚುವೇಶನ್ ಇಂದ ನಮ್ಗೆ ಹೀಗೆ ಪ್ರಾಬ್ಲಮ್ ಆಯ್ತು, ನಮ್ಗೆ ಜಾಬ್ದು ಪ್ರಾಬ್ಲಮ್ ಆಯ್ತು, ನಮ್ಗೆ ಸರಿಯಾದ ರೀತಿಯಲ್ಲಿ ಒಂದು ಸರಿಯಾದ ಒಂದು ಐಟಮ್ಸ್ ನಮ್ಗೆ ಸಿಕ್ಕುವುದಿಲ್ಲ, ನಾವು ಫ್ರೀ ಆಗಿ ಎಲ್ಲಿ ಹೋಗ್ಲಿಕ್ಕೆ ಬರುವುದಿಲ್ಲ ಎಂಬುದಾಗಿ ನಾವೇನ್ ಮಾಡ್ತೇವೆ, ಕಷ್ಟಗಳನ್ನು ನಾವು ನೆನಪು ಮಾಡಿಕೊಳ್ಳುತ್ತೇವೆ. ಆದರೆ ಈ ಒಂದು 2 ವರ್ಷಗಳಲ್ಲಿ ಇನ್ ದ ಪ್ಯಾಂಡಮಿಕ್ ಸಿಚುವೇಶನ್ ಆಲ್ಸೋ ಗಾಡ್ ಹ್ಯಾಸ್ ಟೇಕನ್ ಕೇರ್ ಆಫ್ ಅಸ್, ಗುಡ್ ಹೆಲ್ತ್, ಹಿ ಹ್ಯಾಸ್ ಗಿವನ್ ಅಪ್ ದ ಲೈಫ್. ನಾವು ಯಾಕೆ ದೇವರಿಗೆ ಸ್ತೋತ್ರ ಮಾಡಬಾರದು? ಈ ಒಂದು ಪ್ಯಾಂಡಮಿಕ್ ಇದ್ರೂ ಸಹ ಏನಂದ್ರೆ ದೇವರನ್ನ ಆರಾಧಿಸುವಂತ ಕೃಪೆ ಕೊಟ್ಟಿದ್ದಾನೆ. ನಮ್ಮ ಮನೆಗಳಲ್ಲಿ ಇದ್ದುಕೊಂಡಾಗಲಿ, ಸಭೆಗೆ ಬಂದಾಗಲಿ, ಅಥವಾ ನಮ್ಮ ಒಂದು ದೇವರನ್ನು ಆರಾಧಿಸುವಂತ ಒಂದು ಸದಾವಕಾಶ ಕೊಟ್ಟಿದ್ದಾನೆ ಎಂಬುದಾಗಿ. ಅದಕ್ಕೇನಂದ್ರೆ ಎಲ್ಲಾ ಸಮಯಗಳಲ್ಲಿ ದೇವರಿಗೆ ಸ್ತೋತ್ರ ಮಾಡಿರೆಂಬುದಾಗಿ ಇಲ್ಲಿ ನಾವು ಪೌಲನು ಹೇಳುವಾತನಾಗಿದ್ದಾನೆ. ಆತನ ಏನ್ ಮಾಡ್ತಾನೆ ಅಂದ್ರೆ ದ ಸಿಚುವೇಶನ್ ದಟ್ ಟೈಮ್ ಇನ್ ದ ಥೆಸಲೋನಿಕ ವಾಸ್ there, and today also we are also going through difficulties. The persecution may be there. ನಮಗೆ ಇನ್ನು ಕೆಲವು ಸಮಯದಲ್ಲಿ ಏನಂದ್ರೆ ನಮ್ಮ ದೇವರನ್ನ ಆರಾಧನೆ ಮಾಡುವುದಕ್ಕೆ ಫ್ರೀ ಆಗಿ ಕೊಡುವುದಿಲ್ಲ, ರಿಸ್ಟ್ರಿಕ್ಷನ್ ಉಂಟು ಎಂಬುದಾಗಿ ನಾವು ನೋಡ್ತೇವೆ. ನಮ್ಮ ಒಂದು ಹೆಲ್ತ್ ಪ್ರಾಬ್ಲಮ್ ಇರುವಂತ ಸಮಯದಲ್ಲಿ ಸಹ ನಾವು ಇಡ್ಬೋದು, ಅಥವಾ ವಿ ಹಾವ್ ಇನ್ ಟೆರಿಬಲ್ ಏನಾದ್ರು ಬಿಸ್ನೆಸ್ ಆಫ್ ದ ಫೇಲಿಂಗ್ ಅಥವಾ ಇರಬಹುದು ಎಂಬುದಾಗಿ ನಾವು ನೋಡ್ತೇವೆ. ದ ಪಾವರ್ಟಿ ಎಂಬುದಾಗಿ ನಾವು ಹೆಲ್ತ್ ಒಂದು ವೀಕ್ನೆಸ್ ಇದೆ ಎಂಬುದಾಗಿ ನಾವು ನೋಡ್ತೇವೆ. ಇದರೆಲ್ಲರಲ್ಲಿ ನಾವೇನಂದ್ರೆ ದೇವರಿಗೆ ಸ್ತೋತ್ರ ಮಾಡುವಂತದ್ದು ಬಹಳ ಬಹಳ ಮುಖ್ಯ ಎಂಬುದಾಗಿ ಇಲ್ಲಿ ಪೌಲ ಮಾಡ್ತಾನೆ. ವಿ ಆರ್ ಆನ್ ದ ವೇ ಟು ಏನಂದ್ರೆ ದೇವರಿಗೆ ಸ್ತೋತ್ರ ಮಾಡುವಂತದ್ದು. ಎ ಮ್ಯಾನ್ ಹೂ ಹ್ಯಾಡ್ ಆಲ್ವೇಸ್ ಬೀನ್ ರಾದರ್ ನೆಗೆಟಿವ್ ವಾಸ್ ಕಾನ್ಸ್ಟೆಂಟ್ಲಿ bothered by the things. His health poor, his world was in a terrible state, his business was a failing, he was always complained about himself and his circumstances. But one day people noticed that he had changed the considerably. He was vital, vibrant, enthusiastic, and seemingly the picture of health. When he asked to explain the marked
change is said. It is the therapy of giving thanks. ಇಲ್ಲಿ ನಾವು ನೋಡ್ತೇವೆ ಅಂದ್ರೆ ಒಬ್ಬನು ತುಂಬಾ ಒಂದು ಪ್ರಾಬ್ಲಮ್ಸ್ ಅಲ್ಲಿ ಇದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಅಂತ ಒಂದು ಪರಿಸ್ಥಿತಿಯಲ್ಲಿ ನಾವು ನೋಡುವಾಗ ಸಡನ್ಲಿ ಅವನು ಬಿಹೇವಿಯರ್ ಎಲ್ಲ ಒಂದು ಏನಂದ್ರೆ ಚೇಂಜ್ ಆಯ್ತು ಎಂಬುದಾಗಿ ನೋಡ್ತೇವೆ. ಏನ್ ಕಾರಣ ಎಂಬುದಾಗಿ ಅಲ್ಲಿ ನಾವು ನೋಡುವಂತ ಸಮಯದಲ್ಲಿ ನಿನ್ನಲ್ಲಿ ಒಂದು ಬದಲಾವಣೆ ಏನ್ ಎಂಬುದಾಗಿ ನೋಡ್ತೇವೆ ಅಂದ್ರೆ, ಇದೆಲ್ಲ ಒಂದು ಬಿಸ್ನೆಸ್ ಲಾಸ್ ಆದಂತ ಸಮಯದಲ್ಲಿ ನಾವು ಉದಾಸ ಮನಸ್ಸಿನಿಂದಿರ್ತೇವೆ. ನಮಗೆ ಇನ್ಯಾವುದೋ ದುಃಖದ ಒಂದು ನ್ಯೂಸ್ ಬಂದಂತ ಸಮಯದಲ್ಲಿ ನಾವು ಉದಾಸವಾಗ್ತೇವೆ. ಇನ್ಯಾವುದೋ ವಿಷಯದಲ್ಲಿ ನಮ್ಮ ಒಂದು ಮನೆಯವರಿಗೆ ಆಗ್ಲಿ, ನಮ್ಮ ಒಂದು ಬಂಧು ಮಿತ್ರಾದಿಗಳೇ ಆಗ್ಲಿ ತಮ್ಮ ಜೀವಿತಗಳನ್ನು ಕಳೆದುಕೊಂಡಿದ್ರೆ ನಾವು ಉದಾಸರಾಗ್ತೇವೆ. ಮತ್ತೆ ಇನ್ನು ನಮ್ಮ ಒಂದು ಮನೆಯವರಿಗಾಗ್ಲಿ ಇನ್ಯಾವರಿಗಾಗ್ಲಿ ಹೆಲ್ತ್ ಇಶ್ಯೂಸ್ ಇದ್ರೆ ಏನಂದ್ರೆ, ಅವ್ರಿಗೆ ಏನಾದ್ರು ಹೆಲ್ತ್ ಪ್ರಾಬ್ಲಮ್ಸ್ ಬಂದ್ರೆ ನಮ್ಗೆ ಚಿಂತೆ ಹಾಕುವಂತದ್ದು ಒಂದು ಪರಿಸ್ಥಿತಿಯಲ್ಲಿ ಇರ್ತದೆ ಎಂಬುದಾಗಿ ನಾವು ನೋಡ್ತೇವೆ. ಹೀಗೆ ಒಬ್ಬ ವ್ಯಕ್ತಿ ಆತನ ಇಂಥ ಒಂದು ಪರಿಸ್ಥಿತಿಯಲ್ಲಿ ಹಾದುವಂತ ಸಮಯದಲ್ಲಿ ಮತ್ತು ಹಾಗಿರುವಾಗ ಮತ್ತು ಸಡನ್ಲಿ ಏನಂದ್ರೆ ಅವನ ಹತ್ರ ಒಂದು ಬದಲಾವಣೆ ಆಯ್ತು, ಒಂದು ಚೇಂಜ್ ಆಯ್ತು. ಮತ್ತೇನಾಯ್ತು, ಅವನಲ್ಲಿ ಖುಷಿ ಬಂತು, ಅವನಲ್ಲಿ ಸಂತೋಷ ಬಂತು, ಅವನಲ್ಲಿ ಆನಂದ ಬಂತು ಎಂಬುದಾಗಿ ಕೆಲವರು ಅಬ್ಸರ್ವ್ ಮಾಡ್ತಾರೆ. ಏನ್ ಕಾರಣ? ನಮ್ಮ ಮುಖಗಳಲ್ಲಿ ಏನ್ ಮಾಡ್ತದೆ ಕಾಣಿಸ್ತದೆ. ನಾವು ದುಃಖದಲ್ಲಿರುವಾಗ ನಾವು ತುಂಬಾ ನಮ್ಮ ಮುಖ ಬಾಡಿ ಹೋದಂತ ಸಮಯದಲ್ಲಿ ನೋಡ್ತೇವೆ. ನಮ್ಮಲ್ಲಿ ಒಂದು ಖುಷಿ ಇರುವಂತ ಸಮಯದಲ್ಲಿ ನಮ್ಮ ಮುಖದಲ್ಲಿ ಒಂದು ಕಳೆ ಇರುವಂತದನ್ನ ನಾವು ನೋಡುವಂತದ್ದು. ಈ ಒಂದು ಚೇಂಜ್ ಏನೆಂಬುದಾಗಿ ಕೇಳುವಾಗ ಏನಂದ್ರೆ ಆತನ ಹೇಳ್ತಾನಂದ್ರೆ, ನಾನು ಒಂದು ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದೆ ಅಂತ ಪ್ರತಿಯೊಂದೊಂದಕ್ಕೂ ಪೌಲನೇ ಹೇಳಿದ ಹಾಗೆ, ಇನ್ ಆಲ್ ಸರ್ಕಮ್ಸ್ಟಾನ್ಸಸ್ ಗಿವ್ ಥ್ಯಾಂಕ್ಸ್. ನಾನು ದೇವರಿಗೆ ಸ್ತೋತ್ರ ಮಾಡಿದೆ. ದೇವರು ಸ್ತೋತ್ರ ಮಾಡುವುದರಿಂದ ಏನಂದ್ರೆ ನಮಗೇನಂದ್ರೆ ರಾತ್ರಿ ವೇಳೆಯಲ್ಲಿ ಏನಂದ್ರೆ ನಾವು ಮಲಗಕ್ಕಿಂತ ಮುಂಚೆ ಏನಂದ್ರೆ ನಾವು ಏನಂದ್ರೆ, ದೇವರೇ ನೀನ್ ನಮ್ಮನ್ನು ಕಾಪಾಡಿದ್ದಿ ರಾತ್ರಿ ಅಥವಾ ಈ ರಾತ್ರಿ ಈವರೆಗೂ ಕಾಪಾಡಿದ್ದಿ, ಅದಕ್ಕೆ ಸ್ತೋತ್ರ ಎಂಬುದಾಗಿ ಹೇಳುವಾಗ ಏನಂದ್ರೆ ಆತನ ತನ್ನ ಒಂದು ಬೆಡ್ಶೀಟ್ ಅನ್ನು ಒದ್ದುಕೊಂಡು ಏನಂದ್ರೆ ಆತನ ದೇವರಿಗೆ ಏನಂದ್ರೆ ಸ್ತೋತ್ರ ಮಾಡುವಂತ ಸಮಯವನ್ನು ನಾವು ನೋಡ್ತೇವೆ. ಆತನ ಏನಂದ್ರೆ ಮಲಗುವುದಕ್ಕಿಂತ ಮುಂಚೆ ಏನಂದ್ರೆ, ಈ ದಿನವೆಲ್ಲ ನೀನು ಕಾಪಾಡಿದ್ದಿ ದೇವರೇ, ದೇವರೇ ನಿನಗೆ ಸ್ತೋತ್ರ. ಆತನ ಏನ್ ಮಾಡಿದ, ಆ ಒಂದು ನೆಗೆಟಿವ್ ಥಾಟ್ಸ್ ಅನ್ನು ಅಥವಾ ನೆಗೆಟಿವ್ ಅನ್ನು ಅಥವಾ ಆತನ ಕಷ್ಟಗಳನ್ನ ಅಥವಾ ಇನ್ಯಾವುದೋ ವಿಷಯಗಳನ್ನ ನೆನಪು ಮಾಡಿಕೊಳ್ಳದೆ, ದೇವರೇ ಇಂಥ ಒಂದು ಪ್ಯಾಂಡಮಿಕ್ ಸಿಚುವೇಶನ್ ದಲ್ಲಿ ನನ್ನನ್ನು ಜೀವಿತರ ಸಂಖ್ಯೆಯಲ್ಲಿ ಎಣಿಸಿದ್ದಿ, ದೇವರೇ ಇಂಥ ಒಂದು ಪರಿಸ್ಥಿತಿಯಲ್ಲಿ ನನಗೆ 3 ಒಪ್ಪತ್ತು ಊಟ ಕೊಟ್ಟಿದ್ದಿ ಎಂಬುದಾಗಿ, ದೇವರೇ ನನ್ನನ್ನು ಕಾಪಾಡಿದ್ದಿ, ಎಲ್ಲವನ್ನು ಒದಗಿಸಿ ಕೊಟ್ಟಿದ್ದಿ ಎಂಬುದಾಗಿ ದೇವರಿಗೆ ನಾವು ಸ್ತೋತ್ರ ಮಾಡುವಾಗ ದೇವರು ಖಂಡಿತ ನಮ್ಮ ಒಂದು ಹೆಲ್ತ್ ಇನ್ನೂ ಇಂಪ್ರೂವ್ ಆಗ್ತದೆ, ನಮ್ಮ ಒಂದು ಫೈನಾನ್ಷಿಯಲ್ ಏನಾದ್ರು ಇಂಪ್ರೂವ್ ಆಗ್ತದೆ. ಎಲ್ಲವನ್ನ ದೇವರಿಗೆ ನಾವು ಸ್ತೋತ್ರ ಮಾಡುವಂತದ್ದು ಎಂಬುದಾಗಿ ನೋಡ್ತೇವೆ. ಅದಕ್ಕೇನಂದ್ರೆ ಆತನ ಬದಲಾವಣೆ ಜೀವಿತ ಏನಂತ ನಾವು ನೋಡ್ತೇವೆ, ಆತನಿಗೆ ದೇವರಿಗೆ ಸ್ತೋತ್ರ ಮಾಡಿದ, ವಂದನೆಯನ್ನು ತಿಳಿಸಿದ, ಆತನ ಕಷ್ಟಗಳನ್ನ ಅಥವಾ ಇತ್ತು ಆತನ ಜೀವಿತದಲ್ಲಿ ಎಂಬುದಾಗೆಲ್ಲ ಅದನ್ನ ಬಿಟ್ಟು ದೇವರಿಗೆ ಸ್ತೋತ್ರ ಮಾಡುವಂತದನ್ನ ನಾವು ನೋಡ್ತೇವೆ. ಆ ರೀತಿಯಲ್ಲಿ ಇರುವಾಗ ಅಂದ್ರೆ ದೇವರು ಖಂಡಿತ ನಮ್ಮ ನಡೆಸುತ್ತಾನೆ. ಈಗ 3 ಪಾಯಿಂಟ್ ಅನ್ನು ಕ್ವಿಕ್ಲಿ ಆಗಿ ನೋಡೋಣ. ಥ್ಯಾಂಕ್ಸ್ ಗಿವಿಂಗ್ ಎನ್ಕರೇಜಸ್ ಎ ಗ್ರೇಟ್ಫುಲ್ ಸ್ಪಿರಿಟ್. ಥ್ಯಾಂಕ್ಸ್ ಗಿವಿಂಗ್ ಎನ್ಕರೇಜಸ್ ಎ ಗ್ರೇಟ್ಫುಲ್ ಸ್ಪಿರಿಟ್. ನಾವು ಕೃತಜ್ಞತೆಗಳನ್ನು ಸಲ್ಲಿಸುವುದರಿಂದ ನಮ್ಮ ಒಂದು ಆತ್ಮ ಏನಂದ್ರೆ ಎನ್ಕರೇಜ್ ಮಾಡುವಂಥದ್ದು ಅಥವಾ ಒಂದು ಉತ್ತೇಜನಕ್ಕೆ ಗುರಿಯುವಂಥದ್ದನ್ನು ನಾವು ನೋಡುವಂತವರಾಗಿದ್ದೇವೆ. ಏನಂದ್ರೆ ನನ್ನ ಜೀವಿತದಲ್ಲಿ ಏನಂದ್ರೆ ನಮ್ಮ ಜೀವಿತದಲ್ಲಿ ಪೌಲನು ಅದೇ ಹೇಳ್ತಾನೆ. ಪೌಲನು ನೆನೆಸಿಕೊಳ್ಳುವಾಗ ಏನಂದ್ರೆ ತುಂಬಾ ಕಷ್ಟದಲ್ಲಿ ನಾನು ಮುಂದಿನ ವಚನಗಳನ್ನ ನಾನು ಹೇಳ್ತೇನೆ ಅಂದ್ರೆ, ಪೌಲನು ಇಂಥ ಒಂದು ಪರಿಸ್ಥಿತಿಯಲ್ಲಿ ಹಾದು ಹೋದನ. ಅಂತ ಒಂದು ಪರಿಸ್ಥಿತಿಯಲ್ಲಿ ಅಂದ್ರೆ ಪೌಲನು ಕೃತಜ್ಞತೆಗಳನ್ನು ಸಲ್ಲಿಸಿದ ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ಏನಮ್ಮಂತೆ ಥ್ಯಾಂಕ್ಸ್ ಗಿವಿಂಗ್ ಎನ್ಕರೇಜಸ್ ಗ್ರೇಟ್ಫುಲ್ ಸ್ಪಿರಿಟ್. 18 ವರ್ಷ ಗಿವ್ ಥ್ಯಾಂಕ್ಸ್ ಇನ್ ಆಲ್ ಸರ್ಕಮ್ಸ್ಟಾನ್ಸ್. ಎಲ್ಲದರಲ್ಲಿ ಏನಂದ್ರೆ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ಅದಕ್ಕೆ ನಾವು ನಮ್ಮ ಜೀವಿತದಲ್ಲಿ ಏನಂದ್ರೆ ಅನೇಕ ಸಮಯದಲ್ಲಿ ನಾವು ಲಿಸ್ಟ್ ಮಾಡ್ತೇವೆ ಕಷ್ಟಗಳ ದೇಶದಲ್ಲಿ. ನಂತಿಂತ ಒಂದು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಉಂಟು, ನಮ್ಮ ಮಕ್ಕಳು ಇಂತ ಒಂದು ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ಸ್ಟಡೀಸ್ ಆಗ್ತಾ ಇಲ್ಲ, ಸರಿಯಾದ ರೀತಿಯಲ್ಲಿ ಓದ್ತಾ ಇಲ್ಲ, ಮಕ್ಕಳ ಮುಂದಿನ ಭವಿಷ್ಯದಲ್ಲಿ ಇಲ್ಲ, ನಮ್ಮ ಒಂದು ಕುಟುಂಬದಲ್ಲಿ ಒಂದು ಸಮಾಧಾನ ಇಲ್ಲ ಎಂಬುದಾಗಿ ಈ ಒಂದು ವಿಷಯಗಳಲ್ಲಿ ನಾವೇನು ಮಾಡ್ತೇವೆ, ಲಿಸ್ಟ್ ಮಾಡ್ತೇವೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ದೇವರೇ ನೀನು ನಮ್ಮನ್ನು ಕಾಪಾಡಿದ್ದಿ, ದೇವರೇ ನಮ್ಗೆ ಎಷ್ಟು ನೀನು ನಡೆಸಿದ್ದಿ ಅಂತ ನಾವು ಸ್ತೋತ್ರ ಮಾಡುವಂತದ್ದು. ಡೈಲಿ ಬ್ರೆಡ್ ದೇವ್ರು ನಮಗೆ ಕೊಟ್ಟಿದ್ದಾನೆ, ಅಂಡ್ ದ ಕ್ರಿಶ್ಚಿಯನ್ ಫ್ರೆಂಡ್ಸ್ ಕೊಟ್ಟಿದ್ದಾನೆ. ನಮ್ಮ ಒಂದು ದೇವರು ನಮ್ಮ ಒಂದು ವರೀಸ್ ಇಂದ ನಿಮ್ಗೆ ಕ್ಯಾಸ್ಟ್ ಯುವರ್ ಎಂಗ್ಸೈಟಿ ಅಪಾನ್ ಮೀ, ಐ ವಿಲ್ ಕೇರ್ ಫಾರ್ ಯುವರ್ ವರ್ಡ್ಸ್. ನಿನ್ನ ಒಂದು ಎಲ್ಲಾ ಚಿಂತಭಾರ ನನ್ನ ಮೇಲೆ ಹಾಕಿರಿ, ನಾನು ನಿಮಗೋಸ್ಕರ ಚಿಂತಿಸ್ತೇನೆ ಎಂಬುದಾಗಿ ಪೌಲನು ಆತನು ಹೇಳುವಾತನ ರೀತಿಯಲ್ಲಿ ಏನಂದ್ರೆ ನಾವು ಆತರ ಹೇಳುವಾಗ ಏನಂದ್ರೆ ದೇವರು ನಮ್ಮನ್ನು ಖಂಡಿತ ನಮ್ಮನ್ನು ಏನ್ ಮಾಡ್ತಾನೆ ಅಂತಾನೆ ನಡೆಸುವಾತನಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಅಂತ ಒಂದು 2ನೇ ಕೊರಿಂಥ
ಎರಡನೇ ಅಧ್ಯಾಯ 14ನೇ ವಚನವನ್ನು ನಾನು ಓದ್ತೇನೆ. 2 Corinthians chapter 2 verse 14. ಕ್ರಿಸ್ತನ ಅನ್ಯೋನ್ಯತೆಯಲ್ಲಿಯೂ ನಾವು ಯಾವಾಗಲೂ ಜಯಸ್ತವದೊಡನೆ ಮೆರೆಸುತ್ತಾ ಆತನ ವಿಷಯವಾದ ಜ್ಞಾನವೆಂಬ ಸುವಾಸನೆಯನ್ನು ನಮ್ಮ ಮೂಲಕ ಎಲ್ಲಾ ಸ್ಥಳಗಳಲ್ಲಿ ವ್ಯಾಪಕಗೊಳ್ಳುವಂತೆ ಬರುವ ದೇವರಿಗೆ ಸ್ತೋತ್ರ. ಕ್ರಿಸ್ತನ ಒಂದು ಅನ್ಯೂನಿಟಿ ಅಥವಾ ಫ್ರೆಂಡ್ಸ್ ಅಥವಾ ಸ್ನೇಹಿತರೆಂಬುದಾಗಿ ನಾವು ನೋಡ್ತೇವೆ. But thanks to be God, who is Christ, always leads us in triumphal positions, and through all the spreads the fragments of the knowledge of him everywhere. ದೇವರು ಏನ್ ಮಾಡ್ತಂದ್ರೆ ಆ ಒಂದು ಕ್ರಿಸ್ತನ ಒಂದು ಪ್ರೀತಿ, ಅರೋಮಾ ಆಫ್ ಕ್ರೈಸ್ಟ್ ಟು ಗಾಡ್ ಅಮಾಂಗ್ ದೋಸ್, ನಮ್ಮ ಒಂದು ವಿಶ್ವಾಸಿಗಳು ಒಂದಾಗಿ ಸೇರುವಂತದ್ದು ಎಷ್ಟು ರಮ್ಯ ಎಂಬುದಾಗಿ ನಾವು ನೋಡ್ತೇವೆ. ಅದಕ್ಕೇನಂದ್ರೆ ದೇವರು ನಮ್ಮನ್ನ ಏನ್ ಮಾಡಿದ್ರೆ, ಇನ್ನೊಂದು ಆ ಒಂದು ಶೋಧನೆಗಳಿಂದಲೂ ತಪ್ಪಿಸಿದಾನೆ. ವಿಕ್ಟ್ರಿ ಓವರ್ ಟೆಂಪ್ಟೇಷನ್. ಎವ್ರಿಬಡಿ ಆಸ್ ಗೋಯಿಂಗ್ ಥ್ರೂ ಟೆಂಪ್ಟೇಷನ್. ಅನೇಕ ಶೋಧನೆಗಳಿಗೆ ಗುರಿ ಆಗ್ತೇವೆ. ಅಂತ ಒಂದು ಶೋಧನೆಗಳಲ್ಲಿ ಯೇಸು ಸ್ವಾಮಿ ಶೋಧನೆ ಗುರಿಯಾದ, ಯೇಸು ಸ್ವಾಮಿ ಶೋಧನೆಯಿಂದ ಪಾರಾಗಿ ಬಂದ. ಅಂತ ಒಂದು ಇದಕ್ಕೆ ನಾವು ಏನ್ ಮಾಡಬೇಕಂತೆ, ಗ್ರೇಟ್ಫುಲ್ ಅಥವಾ ಕೃತಜ್ಞತೆ, ಥ್ಯಾಂಕ್ಸ್ ಅಂತ ಹೇಳುವಂತದ್ದು ನಮ್ಮ ಒಂದು ಬಾಯಿಂದ ಬರಬೇಕು. ಕೀರ್ತನೆಗಾರನು ಹೇಳ್ತೇನೆ, ನಿನ್ನ ಸ್ತೋತ್ರ ಯಾವಾಗಲೂ ನನ್ನ ಬಾಯಲ್ಲಿ ಇರ್ತದೆ ಎಂಬುದಾಗಿ ನೋಡ್ತೇವೆ. ಅಂದ್ರೆ ದೇವರು ನಮಗೆ ಒಂದು ಗಿಫ್ಟ್ ಅನ್ನು ಅಥವಾ ಕೊಟ್ಟಿದ್ದಾನೆ ಎಂಬುದಾಗಿ ನಾವು ನೋಡಿದೆ. 2 ಕೊರಿಂಥ 9ನೇ ಅಧ್ಯಾಯ ವಚನ 15 ನಾನು ಮತ್ತೊಂದು ಸಲ ಇಲ್ಲಿ ಓದ್ತೇನೆ. ವರ್ಣಿಸಲು ಅಸಾಧ್ಯವಾದ ದೇವರ ವರಕ್ಕೆ ಆತನಿಗೆ ಸ್ತೋತ್ರ. ಥ್ಯಾಂಕ್ಸ್ ಟು ಬಿ ಗಾಡ್ ಫಾರ್ ಹಿಸ್ ಇನ್ಎಕ್ಸ್ಪ್ರೆಸಿಬಲ್ ಗಿಫ್ಟ್. ದೇವರು ಏನ್ ಮಾಡಿದ್ದಾನೆ, ಎಲ್ಲ ಸುವರಗಳನ್ನು ಕೊಟ್ಟಿದ್ದಾನೆ ಅಂತ ನೋಡ್ತೇವೆ. ದೇವರು ನಮಗೆ ಕೊಟ್ಟಿರುವಂತ ದೇವರಿಂದ ನಮಗೆ ಆ ಒಂದು ವರಗಳನ್ನು ಕೊಟ್ಟಿದ್ದಾನೆ. ಅದಕ್ಕೆ ಏನಂದ್ರೆ ದೇವರಿಗೆ ನಾವೇನ್ ಮಾಡ್ತೇವೆ, ಥ್ಯಾಂಕ್ಸ್ ಬಿ ಟು ಗಾಡ್. ವಿ ನೀಡ್ ಟು ಗಿವ್ ಥ್ಯಾಂಕ್ಸ್ ಟು ದ ಲಾರ್ಡ್. ನಾವು ಎಷ್ಟು ನಾವು ದೇವರಿಗೆ ಸ್ತೋತ್ರ ಮಾಡಿದರೂ ಕಡಿಮೆ ಎಂಬುದಾಗಿ ನಾವು ನೋಡ್ತೇವೆ. ಅದಕ್ಕೆಂದ್ರೆ ಇಲ್ಲಿ ನಾವು ನೋಡುವಾಗ ದೇವರಿಗೆ ಸ್ತೋತ್ರ ಮಾಡುವಂತ ಒಬ್ಬ ಸೇವಕನು ಒಬ್ಬರಿಗೆ ತುಂಬಾ ನರ್ವಸ್ ಆಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಆ ಒಂದು ನರ್ವಸ್ ಆದಂತ ಸಮಯದಲ್ಲಿ ಅವನಿಗೆ ಏನಂದ್ರೆ ಅವನು ಆತನ ಜೀವಿತ ಎಲ್ಲ ಒಂದು ಬರಿದಾದಂತ ಸಮಯದಲ್ಲಿ ಇರ್ತಾನೆ ಎಂಬುದಾಗಿ ನೋಡ್ತೇವೆ. ಮತ್ತೆ ಅಲ್ಲಿ ನಾವು ನೋಡ್ತೇವೆ ಸಜೆಷನ್ ಅನ್ನು ಕೊಡುವಂತದ ಸಮಯದಲ್ಲಿ ನೋಡುತ್ತೇವೆ ಅಂದ್ರೆ ಆತನು ತುಂಬಾ ಒಂದು ಡೌನ್ ಆಗಿರುವಂತ ಸಮಯದಲ್ಲಿ ಆತನು ದೇವರಿಗೆ ನೀವು ಸ್ತೋತ್ರ ಮಾಡಬೇಕು ಎಂಬುದಾಗಿ ಆತನು ಲಿಸ್ಟ್ ಮಾಡದೆ ಎಂಬುದಾಗಿ ನೋಡುವಾಗ ಆತನು ಯಾವುದಕ್ಕೋಸ್ಕರ ಲಿಸ್ಟ್ ಮಾಡಬೇಕು ಎಂಬುದಾಗಿ ನೋಡ್ತೇವೆ. ಕೆಲವು ಸಮಯದಲ್ಲಿ ಕೆಲವರು ಸೆಮಿನಾರ್ಗಳೆಲ್ಲ ಅಟೆಂಡ್ ಮಾಡುವಾಗ, ಕೆಲವು ಸಮಯದಲ್ಲಿ ನಾವು ಮೀಟಿಂಗ್ಸ್ ಅಟೆಂಡ್ ಮಾಡುವಾಗ ಕೆಲವರು ಹೇಳ್ತಾರೆ, ನಿಮ್ಮ ಒಂದು ಫ್ಯಾಮಿಲಿ ಪ್ರಾಬ್ಲಮ್ಸ್ ಏನಂತ ಲಿಸ್ಟ್ ಮಾಡಿ ಎಂಬುದಾಗಿ ಹೇಳ್ತಾರೆ. ಫ್ಯಾಮಿಲಿ ಸೆಮಿನಾರ್ಸ್ ಇದ್ರೆ ಅಥವಾ ಯೂತ್ ಮೀಟಿಂಗ್ ಅಲ್ಲಿ ಇರುವಾಗ ಸಮಯದಲ್ಲಿ ಯೂತ್ಗೆ ಅಥವಾ ನಿಮ್ಮ ಒಂದು ಪ್ರಾಬ್ಲಮ್ಸ್ ಏನಂತ ಲಿಸ್ಟ್ ಔಟ್ ಮಾಡಿ ಎಂಬುದಾಗಿ ಹೇಳ್ತಾರೆ. ಇನ್ನು ಕೆಲವು ಸಮಯದಲ್ಲಿ ಏನಂದ್ರೆ ಬೇರೆ ಬೇರೆ ಪಾಸ್ಟರ್ಸ್ ಸಮಯದಲ್ಲಿ ಅಂದ್ರೆ ನಿಮ್ಮ ಒಂದು ಪ್ರಾಬ್ಲಮ್ಸ್ ಏನೆಂಬುದಾಗಿ ಲಿಸ್ಟ್ ಔಟ್ ಮಾಡಿ ಎಂಬುದಾಗಿ ಹೇಳುವಂತವರಾಗಿದ್ದಾರೆ. ಅದೇ ತರ ಏನಂದ್ರೆ ಒಬ್ಬ ಸೇವಕನು ಆ ವ್ಯಕ್ತಿಗೆ ಏನಂದ್ರೆ ನೀನು ಲಿಸ್ಟ್ ಔಟ್ ಅಥವಾ ದೇವರಿಗೆ ಸ್ತೋತ್ರ ಮಾಡುವಂತದ ವಿಷಯದಲ್ಲಿ ಲಿಸ್ಟ್ ಔಟ್ ಮಾಡಿ ಎಂಬುದಾಗಿ ಹೇಳುವಾಗ ಆತನು ಹೇಳ್ತಾ ಇದ್ದಾನೆ, ಯೋಚನೆ ಮಾಡ್ತಾನೆ, ಎಲ್ಲದಕ್ಕೋಸ್ಕರ ಆತನು ಸ್ತೋತ್ರ ಮಾಡ್ತಾನೆ, ವಂದನೆ ತಿಳಿಸ್ತಾನೆ. ದೇವರು ನಮ್ಮ ಜೀವಿತದಲ್ಲಿ ಯಾರ್ಯಾರು ಕೆಲವರು ಹೆಲ್ಪ್ ಮಾಡ್ತಾರೆ, ನಮ್ಮ ಬಿಸ್ನೆಸ್ ನಲ್ಲಿ ಹೆಲ್ಪ್ ಮಾಡ್ತಾರೆ, ನಮ್ಮ ಫೈನಾನ್ಷಿಯಲ್ ಹೆಲ್ಪ್ ಮಾಡ್ತಾರೆ, ನಮ್ಮ ಒಂದು ಸ್ಟಡೀಸ್ ನಲ್ಲಿ ಅಥವಾ ಮಕ್ಕಳು ಅಥವಾ ಕಾಲೇಜ್ ನಲ್ಲಿ ಇರುವಾಗಲೂ ಅಥವಾ ನಮ್ಮ ಜಾಬ್ ಅಲ್ಲಿ ಕೆಲವರು ಹೆಲ್ಪ್ ಮಾಡುವಂತವರಾಗಿದ್ದಾರೆ. ಅವೆಲ್ಲವೂ ಹೆಲ್ಪ್ ಗಳನ್ನ ಆತನ ನೆನಪು ಮಾಡಿಕೊಳ್ತಾ ಇದ್ದಾನೆ. ಒಬ್ಬ ವ್ಯಕ್ತಿ ಏನಂದ್ರೆ ಆ ಒಂದು ವ್ಯಕ್ತಿ ಏನಂದ್ರೆ ನೆನಪು ಮಾಡಿಕೊಡ್ತಾನೆ, ಒಂದು ಟೀಚರ್ ನೆನಪು ಮಾಡಿಕೊಳ್ತಾನೆ. ಅದು ಟೀಚರ್ ನನಗೆ ಎಷ್ಟು ಟೀಚ್ ಮಾಡ್ತಾ ಇದ್ರು. ಆ ಒಂದು ಟೀಚರ್ ಏನಂದ್ರೆ ಓಲ್ಡ್ ಲೇಡಿ ಅಥವಾ ವಯಸ್ಸಾದಂತ ಒಂದು ಟೀಚರ್ ಆಗಿರ್ತಾರೆ. ಅವನೇನ್ ಮಾಡ್ತಾನೆ ಅಂದ್ರೆ ಅದನ್ನೇನಂದ್ರೆ ಟೀಚರ್ಗೆ ಲೆಟರ್ ಬರೀತಾನೆ ಏನಂದ್ರೆ ನೀನು ಟೀಚರ್ ಆಗಿ ನಮ್ಮನ್ನು ಪ್ರೀತಿಯಿಂದ ನೀನು ಟೀಚ್ ಮಾಡಿದೆ, ನನಗೆ ಒಳ್ಳೆ ರೀತಿಯಲ್ಲಿ ಬುದ್ಧಿ ಕಲಿಸಿದೆ ಎಂಬುದಾಗಿ ನೋಡ್ತೇವೆ. ಕೆಲವರು ಅಪ್ರಿಶಿಯೇಟ್ ಮಾಡ್ತಾರೆ ಅಂದ್ರೆ ಕೆಲವರು ಮ್ಯಾಥ್ಸ್ ಟೀಚರ್ಗೆ ಅಪ್ರಿಶಿಯೇಟ್ ಮಾಡ್ತಾರೆ, ಕೆಲವರು ಇಂಗ್ಲಿಷ್ ಟೀಚರ್ಗೆ ಅಪ್ರಿಶಿಯೇಟ್ ಮಾಡ್ತಾರೆ, ಕೆಲವರು ಲ್ಯಾಂಗ್ವೇಜ್ ಟೀಚರ್ಸ್ಗೆ ಅಪ್ರಿಶಿಯೇಟ್ ಮಾಡುವಂತಾರೆ. ಇದನ್ನು ಸಹ ಏನಂದ್ರೆ ಆ ಒಂದು ಟೀಚರ್ಗೆ ಆತನ ಆ ಒಂದು ಓಲ್ಡ್ ಲೇಡಿ ಅಥವಾ ಓಲ್ಡ್ ಟೀಚರ್ ವಯಸ್ಸಾದಂತ ಒಂದು ಪ್ರಾಯಸ್ಥರಾಗಿರ್ತಾರೆ. ಆದ್ರೆ ಆ ಸಮಯದಲ್ಲಿ ಈ ಒಂದು ಹುಡುಗನ ಒಂದು ಎಷ್ಟೊಂದು ದಿನಗಳಾದ್ಮೇಲೆ ವರ್ಷಗಳಾದ್ಮೇಲೆ ಆ ಒಂದು ವ್ಯಕ್ತಿ ದೊಡ್ಡವನಾಗಿದ್ದಾನೆ. ಆದ್ರೆ ಮತ್ತೆ ತಿರುಗಿ ಟೀಚರ್ಸ್ಗೆ ಒಂದು ಲೆಟರ್ ಬರೆಯುವಂತ ಸಮಯದಲ್ಲಿ ಏನಂದ್ರೆ ಆ ಒಂದು ಟೀಚರ್ ಏನಂದ್ರೆ ತುಂಬಾ ಖುಷಿ ಪಡ್ತಾಳೆ ಎಂಬುದಾಗಿ ನಾವು ನೋಡ್ತೇವೆ. ಆ ಒಂದು ಲೆಟರ್ ಅನ್ನು ನೋಡಿ ದೇವರಿಗೆ ಕಣ್ಣೀರಿನಿಂದ ದೇವರಿಗೆ ಸ್ತೋತ್ರ ಮಾಡುವಂತದ್ದಾಗಿದೆ. ಅದೇ ರೀತಿ ಏನಂದ್ರೆ ಆಕೆ ಮಾಡಿದಂತ ಒಂದು ಸೇವೆ ಒಂದು ಫಲದಾಯಕವಾಗ್ತದೆ ಎಂಬುದಾಗಿ ನಾವು ನೋಡ್ತೇವೆ. ಅದನ್ನು ಬೆಡ್ ಅಥವಾ ದಿಂಬತ್ರ ಇಟ್ಕೊಂಡೇನಂದ್ರೆ ಆಕೆ ಏನಂದ್ರೆ ಪ್ರತಿ ದಿನ ರಾತ್ರಿಯಲ್ಲಿ ಓದಿ ಏನಂದ್ರೆ
ಆಕೆ ನೆನಪು ಮಾಡಿಕೊಳ್ಳುವಂತದ್ದು ನೋಡ್ತೇವೆ. ಆಕೆ ಸೇವೆ, ಆತನ ಆಕೆ ಕೆಲಸ ನಿಷ್ಪ್ರಯೋಜನವಾಗಿಲ್ಲ ಎಂಬುದಾಗಿ ಒಬ್ಬ ವ್ಯಕ್ತಿಗೆ ಆತನ. ಅದೇ ತರ ತಿರುಗಿ ಏನಂದ್ರೆ ಆಕೆ ಸ್ವಲ್ಪ ದಿನಗಳಾದ್ಮೇಲೆ ಲೆಟರ್ ವಾಪಸ್ ಬರೀತಾಳೆ. ಏನಂದ್ರೆ ನಾನು ಈ ರೀತಿಯಾಗಿ ನೀನು ಇಷ್ಟುವರೆಗೆ ಯಾರು ನನಗೆ ಲೆಟರ್ ಬರ್ದಿಲ್ಲ, ಇಷ್ಟುವರೆಗೆ ಎಷ್ಟೊಂದು ಮಕ್ಕಳು ನಾನು ಟೀಚ್ ಮಾಡಿದ್ದೆ, ಕಲಿಸಿದೆ, ಆದ್ರೆ ಯಾರು ಆದ್ರೆ ನೀನು ಒಬ್ಬನೇ ನೀನು ನನಗೆ ಆ ಒಂದು ಉತ್ತರವನ್ನು ಬರೆದು ಕೊಟ್ಟು ಎಂಬುದಾಗಿ ಆತ ಹೇಳ್ತಾನೆ. ಅದೇ ತರ ಏನಂದ್ರೆ ಅವರಿಬ್ಬರಲ್ಲಿ ಒಂದು ಉನ್ನತ ಅಂತ ಇನ್ನು ಅವ್ರಿಗೆ ಎನ್ಕರೇಜ್ಮೆಂಟ್ ಆಯ್ತು ಎಂಬುದಾಗಿ ನಾವು ನೋಡುವಂತವ್ರಾಗಿದೆ. ಅದಕ್ಕೇನಂದ್ರೆ ನಾವು ಏನಂದ್ರೆ we need to give encouragement, we need to have that gratitude heart ಎಂಬುದಾಗಿ. We need to grateful to God and also our brothers and sisters who helped us maybe in our difficulties, in our situation. How this man, like that he was writing the letter to own teachers after so many years, maybe like then and she was so happy to read that letter, like the appreciation. The same as she also write and letters back, and every day she used to read that letter and going for sleep, like bed. And the same way, like after they exchange the letters and they encourage one another. The same way, like we need to encourage with a grateful heart. ದೇವರಿಗೆ ನಾವು ಕೌಂಟ್ ಯುವರ್ ಬ್ಲೆಸ್ಸಿಂಗ್, ನೇಮ್ ದ ಒನ್ ಎಂಬುದಾಗಿ ಹಾಡಿದಾಗ ಏನಂದ್ರೆ ನಾವು ಪ್ರತಿ ದಿನ ಏನಂದ್ರೆ ದೇವರಿಗೆ ನಾವು ಸ್ತೋತ್ರ ಮಾಡುವಂತರಾಗಿರ್ಬೇಕೆಂಬುದಾಗಿ ನೋಡ್ತೇವೆ. ಥ್ಯಾಂಕ್ಸ್ ಗಿವಿಂಗ್ ಡೆವಲಪ್ಸ್ ಎ ಪಾಸಿಟಿವ್ ಆಟಿಟ್ಯೂಡ್. ನಮ್ಮಲ್ಲಿ ನಾವು ನೋಡ್ತೇವೆ ಏನಂದ್ರೆ ಥ್ಯಾಂಕ್ಸ್ ಗಿವಿಂಗ್ ಡೆವಲಪ್ಸ್ ಎ ಪಾಸಿಟಿವ್ ಆಟಿಟ್ಯೂಡ್. ನಮ್ಮಲ್ಲಿ ಒಂದು ಏನಾಗ್ತದೆ ಅಂದ್ರೆ ನೆಗೆಟಿವ್ ಅಥವಾ ಪಾಸಿಟಿವ್ ಎಂಬುದಾಗಿ ನಿಮ್ಗೆ ಅರ್ಥ ಆಗ್ತದೆ ಅಂದ್ರೆ ಒಂದು ಕನ್ನ ಸಮಯದಲ್ಲಿ ಅಂದ್ರೆ ನಾವು ನೆಗೆಟಿವ್ ಥಿಂಕ್ ಮಾಡಿದ್ರೆ ಅದು ನೆಗೆಟಿವ್ ಆಗ್ತದೆ ಎಂಬುದಾಗಿ ನೋಡ್ತಾ ಇದ್ದು, ನಾನು ನಿನ್ನ ಕೆಟ್ಟದ್ದು ಹೇಳ್ಬೇಡ ಎಂಬುದಾಗಿ ಹೇಳ್ತೀನಿ, ಒಳ್ಳೇದನ್ನೇ ಹೇಳಿದೆ. ಯು ನೀಡ್ ಟು ಆಲ್ವೇಸ್ ಸೇ ಐ ಆಮ್ ಬ್ಲೆಸ್ಡ್, they say I am grateful to God. ಯಾವಾಗಲೂ ನಾನು ಸಂತೋಷವಾಗಿದ್ದೇನೆ, ಯಾವಾಗಲೂ ನಮ್ಮ ಸಂತೋಷ ಯಾವಾಗಲೂ ನಗ್ತಾ ಇರ್ತೇನೆ, ಅದು ಖುಷಿ ಇರ್ತೇನೆ. ಅದೇ ತರ ನಾವು ಸಂತೋಷವಾಗಿದ್ರೆ ಏನಂದ್ರೆ ನಾವು ಸಂತೋಷವಾಗಿರ್ತೇವೆ ಎಂಬುದಾಗಿ ನಾವು ನೋಡ್ತೇವೆ. ಯಾವಾಗ ನಾವು ದುಃಖದಲ್ಲಿ ಇದ್ರೆ ಅಂದ್ರೆ ನಮ್ಗೆ ಇದೇ ಉಂಟು ಅಂತ ಅದೇ ತರ ಆಗ್ತದೆ ಎಂಬುದಾಗಿ ಹೇಳ್ತೇವೆ. ಅದಕ್ಕೇನಂದ್ರೆ ನೆಗೆಟಿವ್ ಅನ್ನು ನಾವು ಥಿಂಕ್ ಮಾಡಬಾರ್ದು, ಪಾಸಿಟಿವ್ ಅಲ್ಲಿ ನಾವು ಹೋಗಿದ್ರೆ ಏನಂದ್ರೆ ನನಗೇನಾಗೋದಿಲ್ಲ ಅಂತ ಏನಾಗೋದಿಲ್ಲ ಅಂತ ನೋಡ್ತೇವೆ. ಅದೇ ತರ ಏನಂದ್ರೆ ಒಂದು ಪಾಸಿಟಿವ್ ಅಲ್ಲಿ ನಾವು ಇರ್ಬೇಕೆಂಬುದು. ಥ್ಯಾಂಕ್ಸ್ ಗಿವಿಂಗ್ ಡೆವಲಪ್ಸ್ ಪಾಸಿಟಿವ್ ಆಟಿಟ್ಯೂಡ್. ನಮ್ಗೆ ನಕಾರಾತ್ಮಕ ಅಲ್ಲ ಅಥವಾ ಎಂಬುದಾಗಿ ನಾವು ನೋಡ್ತೇವೆ. ಆ ರೀತಿಯಲ್ಲಿ ನಮಗೆ ನಡೆಸುವಂತದ್ದಾಗಿದೆ ಎಂಬುದಾಗಿ ಇಲ್ಲಿ ನೋಡುವಂತವ್ರಾಗಿದ್ದೇವೆ. ಪೌಲನು ಸಹ ಏನಂದ್ರೆ ಆತನಿಗೆ ಎಷ್ಟೊಂದು ಕಷ್ಟಗಳಿತ್ತು ಎಂಬುದಾಗಿ ನಾವು ನೋಡ್ತೇವೆ. Paul has gone through difficulty so much. When he was in Thessalonica, when preaching the gospel, like he was thrown out of the Thessalonica, and he was many times like he was imprisoned, and in Philippi he was jailed, in Athens like he was rejected, and also like in the Rome he was so many days he was a prisoner, and he was in prison, like that when in the prison only he is write so many letters, like but in that when he was traveling from one place to the another place, his ship was wrecked, means ಅದು ಇಡೀ ಒಂದು ದೋಣಿ ಅಥವಾ ಒಂದು ಹಡಗು ಏನಂದ್ರೆ ಕಂಪ್ಯೂಟರ್ ಆಗಿ ಮುರಿದು ಹೋಗಿ ಅದು ಇಡೀ ರಾತ್ರಿಯಲ್ಲಿ ಆತನ ನೀರಿನಲ್ಲಿ ಇದ್ದಾನೆಂಬುದಾಗಿ ನಾವು ನೋಡ್ತೇವೆ. ಅದಕ್ಕೇನಂದ್ರೆ ಪೌಲನ ಆತನು ಬರೀತಾನೆ ಅಂದ್ರೆ ಆತನಲ್ಲಿ ತನ್ನ ಹೃದಯದಲ್ಲಿ ಒಂದು ಥಾರ್ನ್ ಅಥವಾ ಇತ್ತಿ ಎಂಬುದಾಗಿ ನಾವು ನೋಡ್ತೇವೆ. ಅಂದ್ರೆ ಈ ಪ್ರೇ ಟು ದ ಲಾರ್ಡ್ ಮೈ ಗ್ರೇಸ್ ಇಸ್ ಸಫಿಷಿಯಂಟ್ ಫಾರ್ ದಿ ಎಂಬುದಾಗಿ ನೋಡ್ತೇವೆ. ಆತನು 2ನೇ ಕೊರಿಂಥ 12ನೇ ಅಧ್ಯಾಯ 7ನೇ ವಚನವನ್ನು ಓದ್ತೇನೆ. 2 Corinthians chapter 12 7th verse. ಈ ಕಾರಣದಿಂದ ನಾನು ಕಳಿಸಲ್ಪಟ್ಟ ರಹಸ್ಯಗಳನ್ನು ಬಹು ವಿಶೇಷವಾಗಿರುವುದರಿಂದ ನಾನು ಹೊಗಳಿಕೊಳ್ಳದೆ ಸುಮ್ಮನಿರುತ್ತೇನೆ. ನಾನು ನನ್ನ ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂದು ಒಂದೇ ಶೂಲ ನನ್ನ ಶರೀರದಲ್ಲಿ ನಾಟಿದೆಯೋ ಎಂಬಂತೆ ನನ್ನನ್ನು ಗುದ್ದುವುದಕ್ಕೋಸ್ಕರ ಸೈತಾನ ದೂತನು ಒಬ್ಬನು ನನ್ನನ್ನು ಬಳಿಗೆ ಕಳಿಸಲ್ಪಟ್ಟನು. ನಾನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂತಲೂ ಇದಾಯಿತು ಎಂಬುದಾಗಿ ನಾವು ನೋಡ್ತೇವೆ. So to keep me from becoming a
conceit because of the surpassing greatness of the revelation. A thorn was given me in the flesh, a messenger of Satan to harass me, to keep me from becoming conceited. ಇಲ್ಲಿ ನಾವು ನೋಡ್ತೇವೆ ಆತನು ಪೌಲನು ಹೆಚ್ಚಿಸಿಕೊಳ್ಳಬೇಕಾಗಿದ್ರೆ ಎಷ್ಟೊಂದಿತ್ತು ಎಂಬುದಾಗಿ ನೋಡ್ತೇವೆ. He didn't exalt himself. He was a well versed with the word. He was a highly intellectual person. He was a ಯಹೂದಿಗಳಲ್ಲಿ ಯಹೂದ್ಯನೆಂಬುದಾಗಿ ನಾವು ನೋಡ್ತೇವೆ. ಆತನು ಎಲ್ಲವನ್ನು ಪರಿಣಿತನಾಗಿದ್ದಾನೆಂಬುದಾಗಿ ನೋಡ್ತೇವೆ. ಆ ರೀತಿಯಾಗಿ ಆತನು ಹೆಚ್ಚಿಸಿಕೊಳ್ಳಲಿಲ್ಲ. ಆ ಒಂದು ಹೆಚ್ಚಿಸಿಕೊಳ್ಳಬಾರದೆಂಬುದಾಗಿ ನನ್ನಲ್ಲಿ ಅಥವಾ ಈ ಒಂದು ಅಲಗು ನಟ್ಟಂತಾಯ್ತು ಎಂಬುದಾಗಿ ಆತನು ಹೇಳುವಾತನಾಗಿದ್ದಾನೆ ಎಂಬುದಾಗಿ ನೋಡ್ತೇವೆ. ಆತನ ಅದೇ ತರ ಆತನು ಎಷ್ಟಾ ಕಷ್ಟಗಳು ನಾನು ಹೇಳಿದ ಹಾಗೆ ಜೈಲಲ್ಲಿದ್ದ, ಆತನಿಗೆ ಆ ಒಂದು ಊರಿನಿಂದ ಹೊರಗೆ ಹಾಕ್ತಾರೆ. ಇಂಥ ಒಂದು ಪರಿಸ್ಥಿತಿಗಳು ಇದ್ದರೂ ಏನಂದ್ರೆ ಆತನು he had a positive attitude to give thanks to the Lord. ಅಂತ ಆ ರೀತಿಯಾಗಿ ಏನಂದ್ರೆ ನಾವು ದೇವರಿಗೆ ಅಥವಾ ನಮ್ಮ ಒಂದು ಅನೇಕರು ನಮ್ಮನ್ನು ಹೀಯಾಳಿಸಿದರು, ನಮ್ಮಲ್ಲಿ ಅನೇಕರು ಒಂದು ಏನೆಲ್ಲ ಮಾತನಾಡಿದರು ಏನಂದ್ರೆ ನಾವು ದೇವರಿಗೆ ಸ್ತೋತ್ರ ಮಾಡುವವರಾಗುವಾಗ ಅವರು ನಿಮ್ಮ ವೈರಿಗಳಿಗೋಸ್ಕರ ಪ್ರಾರ್ಥಿಸಿರಿ, ನಿಮ್ಮ ವೈರಿಗಳನ್ನು ಕ್ಷಮಿಸಿರಿ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ಆ ರೀತಿ ಆಗುವಾಗ ನಾವೇನಾಗ್ತೇವಂತೆ ಪಾಸಿಟಿವ್ ಆಟಿಟ್ಯೂಡ್ ಅನ್ನು ಕ್ರಿಯೇಟ್ ಮಾಡುತ್ತೇವೆ. ಯಾವಾಗ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೇವೆ ಅಂದ್ರೆ ನೆಗೆಟಿವ್ ಎಲ್ಲ ಹೋಗ್ತದೆ ಎಂಬುದಾಗಿ, ಯಾವಾಗ ನೆಗೆಟಿವ್ ಥಿಂಕ್ ಮಾಡ್ತೇವೋ ಅದು ನೆಗೆಟಿವೇ ಆಗ್ತದೆ ಎಂಬುದಾಗಿ ನಾವು ನೋಡ್ತೇವೆ. ಅದಕ್ಕೇನಂದ್ರೆ ಆ ರೀತಿಯಲ್ಲ ಈಗ ಆತನ ಏನಂದ್ರೆ ಯಾವುದೇ ರೀತಿಯಲ್ಲ ಅಂದ್ರೆ ಒಂದು ಎಲ್ಲವನ್ನು ಆತನು ಹೆಚ್ಚಿಸಿಕೊಳ್ಳುವುದಕ್ಕೆ ಎಷ್ಟೊಂದು ಇತ್ತು, ಆದ್ರೆ ಅದನ್ನೆಲ್ಲವನ್ನು ಆತನು ಬದಿಗಿಟ್ಟನೆಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಆ ರೀತಿಯಲ್ಲಿ ಏನಂದ್ರೆ ನಮ್ಮ ಒಂದು ದೇವರಿಗೆ ನಮ್ಮಲ್ಲಿ ಏನ್ ಡೆವಲಪ್ ಮಾಡ್ಬೇಕಂತೆ ಪಾಸಿಟಿವ್ ಆಟಿಟ್ಯೂಡ್. ನಾವು ಥಿಂಕ್ ಅಥವಾ ಒಳ್ಳೆಯದನ್ನು ನಾವು ಯೋಚಿಸಿ ಮಾಡ್ಬೇಕೆಂಬುದಾಗಿ ನೋಡ್ತೇವೆ. ಕೆಲವು ಸಮಯದಲ್ಲಿ ನಾವು ಅನೇಕ ಸಮಯದಲ್ಲಿ ಇತರರ ವಿಷಯದಲ್ಲಾಗಲಿ ನಾವು ನೆಗೆಟಿವ್ ಅನ್ನು ಥಿಂಕ್ ಮಾಡ್ತೇವೆ. ಅಂದ್ರೆ ನೆಗೆಟಿವ್ ಕೆಲವು ಮಾತಾಡಿದರೆ ಅಂದ್ರೆ ಅದು ಅವ್ರ ವಿಷಯದಲ್ಲಿ ನೆಗೆಟಿವ್ ಆಗಿ ಯೋಚನೆ ಮಾಡ್ತೇವೆ. ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡುವಾಗ ದೇವರಿಗೆ ನಾವು ವಂದನೆಗಳು ತಿಳಿಸುವಾಗ ಏನಂದ್ರೆ ಅದಕ್ಕೇನಂದ್ರೆ 9ನೇ ವಚನದಲ್ಲಿ ನೋಡ್ತೇವೆ ಏನಂದ್ರೆ ಪೌಲನ್ ಹೇಳ್ತಾನೆ ಅಂದ್ರೆ ಆ ರೀತಿ But he said to me, my grace is sufficient for you, for my power is made perfect in weakness. Therefore, I will boast all the more gladly my weakness, so that the power of Christ may rest upon me. ಅದಕ್ಕೆ ನನ್ನ ಕೃಪೆ ನಿನಗೆ ಸಾಕು, ಬಲಹೀನತೆಯಲ್ಲಿ ಬಲಪಡಿಸ್ತಾನೆ. ನಾವು ಏನಂದ್ರೆ ನಾವು ಬಲಹೀನತರಾಗಿದ್ದರೂ ಏನಂದ್ರೆ ಆತನೇ ದೇವರು ನಮ್ಮ ಜೊತೆಯಲ್ಲಿ ಬಲಪಡಿಸುವತನಾಗಿದ್ದಾನೆ ಯಾವಾಗ ನಾವು ಪಾಸಿಟಿವ್ ಆಗಿ ತಿಂಕ. ಮೂರನೇ ಕ್ವಿಕ್ ಆಗಿ ನೋಡೋಣಂತೆ ದ ಥ್ಯಾಂಕ್ಸ್ ಗಿವಿಂಗ್ ಪ್ರೊಡ್ಯೂಸ್ ಅಂಡ್ ಅಟ್ರಾಕ್ಟಿವ್ ವಿಟ್ನೆಸ್. ನಾವು ಅಲ್ಲಿ ನಾವು ನೋಡುವಾಗ ಏನಂದ್ರೆ ಇನ್ನೊಂದು ಏನಂದ್ರೆ ಆ ಒಂದು ಕೃತಜ್ಞತೆಗಳನ್ನ ನಾವು ಸಲ್ಲಿಸುವಾಗ ಏನನ್ನು ಪ್ರೊಡ್ಯೂಸ್ ಮಾಡ್ತದೆ ಎಂಬುದಾಗಿ ನೋಡುವಾಗ ಅಲ್ಲಿ ನಾವು ನೋಡ್ತೇವೆ ಏನಂದ್ರೆ ಅಲ್ಲಿ ಅಟ್ರಾಕ್ಷನ್ ಅಥವಾ ವಿಟ್ನೆಸ್ ಅನ್ನ ನಾವು ನೋಡುವಂತವ್ರು ಆಗಿದೆ ಎಂಬುದಾಗಿ ನೋಡ್ತೇವೆ. ವಾಟ್ ವಿ ಅಟ್ರಾಕ್ಟ್ ಇಲ್ಲಿ ನೋಡ್ತೇವೆ ಫ್ಲವರ್ಸ್ ಇರುವಂತ ಸಮಯದಲ್ಲಿ ಅಂದ್ರೆ ಅದು ಹನಿ ಬೀಗೆ ಅಟ್ರಾಕ್ಟ್ ಮಾಡುವಂತದ್ದಾಗಿದೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಒಂದು ವೇಳೆ ಅಥವಾ ಜೇನನ್ನು ನಾವು ನೋಡುವಂತ ಸಮಯದಲ್ಲಿ ಅಲ್ಲಿ ನಾವು ನೋಡ್ತೇವೆ ಎಲ್ಲಾ ಅಥವಾ ಅಲ್ಲಿ ಫ್ಲೈಸ್ ಎಲ್ಲ ಬರ್ತವೆ ಎಂಬುದಾಗಿ ಒಬ್ಬ ಸೇವಕನು ಹೇಳುವಾತನಾಗಿದ್ದಾನೆ. ಒಂದು ವೇಳೆ ವಿನೆಗರ್ ಇದ್ರೆ ಅಂದ್ರೆ ಯಾವೊಂದು ನೊಣನು ಅಲ್ಲಿ ಬರುವುದಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಹನಿಗೆ ಆ ಒಂದು ಹುಳ ಅಥವಾ ಫ್ಲೈಸ್ ಏನಂದ್ರೆ ಅಟ್ರಾಕ್ಟಿವ್ ಇರ್ತದೆ ಎಂಬುದಾಗಿ ನಾವು ನೋಡ್ತೇವೆ. ಅಥವಾ ಅದೇ ತರ ಏನಂದ್ರೆ ನಾವೇನಂದ್ರೆ ನಾವು ದೇವರಿಗೆ ಸ್ತೋತ್ರ ಮಾಡುವಂತ ಸಮಯವೇನೆಂದ್ರೆ ಅದು ಒಂದು ಸಾಕ್ಷಿ ಉಳ್ಳಂತದ್ದು ಆಗ್ತದೆ ಎಂಬುದಾಗಿ ನಾವು ನೋಡುವಂತವರಾಗಿದೆ. ಅದಕ್ಕೇನಂದ್ರೆ ಪೌಲನು ಆತನು ಸಾಕ್ಷಿ ಉಳ್ಳವನಾಗಿದ್ದಾನೆ ಎಂಬುದಾಗಿ ಆತನು ನೋಡುವಾತನಾಗಿದ್ದಾನೆ. ಇಲ್ಲಿ ನಾವು ನೋಡುವಾಗ ಏನಂದ್ರೆ ಆತನು ನಾವು ಯಾವಾಗಲೂ ಪ್ರಾರ್ಥನಾ ವಿಷಯದಲ್ಲಿ ನಾವು ಹೋಗುವಂತ ಸಮಯದಲ್ಲಿ ನೋಡ್ತೇವೆ ಅಂದ್ರೆ ಅಲ್ಲಿ ಸುಂಕದವನ್ನು ಪರಿಸಾಯವನ್ನು ನೋಡ್ತೇವೆ. ಪರಿಸಾಯ ಏನಂತಾರೆ ನಾನು ಅವನಂತೆ ನಾನಲ್ಲ ಎಂಬುದಾಗಿ ಆತನ ಎಕ್ಸಾಂಪಲ್ ಕೊಡ್ತಾನೆ. ನಾನು ಅನ್ಯನಲ್ಲ, ಅವನು ಏನಾಗಿದ್ದಾನೆ ಅನ್ಯನಾಗಿದ್ದಾನೆ, ನಾನು ಯಹೂದಿ ಆಗಿದ್ದಾನೆ ಎಂಬುದಾಗಿ ಆತರ ಹೆಚ್ಚಿಸಿಕೊಳ್ಳುತ್ತಾನೆ. ಆ ಒಂದು ವಿಷಯದಲ್ಲಿ ಹೆಚ್ಚಿಸಿಕೊಳ್ಳಬೇಕಾದ್ರೆ ನನಗೆ ಎಷ್ಟೊಂದು ಉಂಟು ಅಂತ ಪೌಲನ್ ಹೇಳ್ತಾನೆ. ಆದ್ರೆ ಆ ವಿಷಯದಲ್ಲಿ ನಾನು ಹೆಚ್ಚಳ ಪಡುವುದಿಲ್ಲ ಎಂಬುದಾಗಿ ನೋಡ್ತೇವೆ. ಅದೇ ತರ ನಾವು ನಮಗೆ ಕೊಟ್ಟಿರುವಂತದ್ರಲ್ಲಿ ನಾವು ಹೆಚ್ಚಳ ಪಡದೆ ದೇವರು ನಮ್ಮನ್ನು ಕಾಪಾಡಿದ್ದಾನೆ, ದೇವರಿಗೆ ನಾವು ನೋಡಿದ್ದಾನೆ ಎಂಬುದಾಗಿ ಆ ರೀತಿಯಾಗಿ ನಾವು ಸಾಕ್ಷಿಯುಳ್ಳವರಾಗಿರುವಾಗ ಏನಂದ್ರೆ ದೇವರಿಗೆ ನಾವು ಮಹಿಮೆಯನ್ನು ತರುವಂತವರಾಗಿದ್ದೇವೆ. ಅದಕ್ಕೇನಂದ್ರೆ ಆ ಒಂದು ಕೃತಜ್ಞತೆಗಳನ್ನು ಸಲ್ಲಿಸಿರಿ ಪ್ರಿಯರೇ. ನೀವು ದೇವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇರ್ರಿ, ದೇವರನ್ನು ಸ್ತುತಿಸಿರಿ, ದೇವರಿಗೆ ಮಹಿಮೆ ಪಡಿಸಿರಿ. ಕಷ್ಟಗಳುಂಟು ನಮ್ಮ ಜೀವಿತದಲ್ಲಿ, ಅದನ್ನು ಒಂದು ಕಡೆ ಇಟ್ಟು
ದೇವರಿಗೆ ನಾವು ಸ್ತೋತ್ರ ಮಾಡುವಾಗ, ದೇವರನ್ನು ನಾವು ಕೊಂಡಾಡುವಾಗ ಎಲ್ಲವೂ ಏನಂದ್ರೆ ಕಷ್ಟಗಳು ಪರಿಹಾರವಾಗ್ತವೆ ಎಂಬುದಾಗಿ ನಾವು ನೋಡ್ತೇವೆ. ಯೋಬನ ಜೀವಿತದಲ್ಲಿ ನಾವು ನೋಡ್ರಿ, ಆತನ ದೇವರಿಗೆ ಸ್ತೋತ್ರ ಮಾಡಿದ, ಆತನ ಕಷ್ಟಗಳು ಬಂತು, ಆದರೆ ಅದನ್ನು ಪಾರು ಮಾಡಿ ಮತ್ತೆ ತಿರುಗಿ ಡಬಲ್ ಪೋರ್ಷನ್ ಬ್ಲೆಸ್ಸಿಂಗ್ ಅನ್ನು ದಯಪಾಲಿಸಿ ಕೊಟ್ಟನು ಅಂತ ನೋಡ್ತೇವೆ. ಅದೇ ತರ ಈ ಒಂದು ಹಳೆ ಒಡಂಬಡಿಕೆಯಲ್ಲಿ ನೋಡ್ತೇವೆ, ಆ ಒಂದು ಯೋಬೆಲಿನ ಪುಸ್ತಕದಲ್ಲಿ ನಾವು ನೋಡ್ತೇವೆ, ಗ್ರಂಥದಲ್ಲಿ ಯಾವುದು ನಷ್ಟವಾಗಿದೆಯೋ, ಯಾವುದು ಲಾಸ್ ಆಗಿದೆ ಅದನ್ನು ತಿರುಗಿ ನಾನು ನಮ್ಗೆ ಕೊಡ್ತೇನೆ ಎಂಬುದಾಗಿ ಹೇಳ್ತೇನೆ. ನನ್ನ ಕಡೆಗೆ ತಿರುಗಿಕೊಳ್ಳಿರಿ, ನಾನು ನಿಮಗೆ ಸಮೃದ್ಧಿಯನ್ನು ಕೊಡ್ತೇನೆ, ಸಮಾಧಾನ ಕೊಡ್ತೇನೆ. ಅದೇ ತರ ಏನಿದ್ರೆ ನಾವು ದೇವರಿಗೆ ಸ್ತೋತ್ರ ಮಾಡುವುದನ್ನು ನಾವು ಜಾಸ್ತಿ ಮಾಡುವಾಗ, ದೇವರನ್ನು ನಾವು ಕೊಂಡಾಡುವಾಗ, ದೇವರಿಗೆ ಮಹಿಮೆಯನ್ನು ಸಲ್ಲಿಸುವಾಗ, ಸ್ತೋತ್ರ ಯಾವಾಗ ಕೀರ್ತನೆಗಳ ನಿನ್ನ ಸ್ತೋತ್ರ ಯಾವಾಗ್ಲೂ ನನ್ನ ಬಾಯಲ್ಲಿರ್ತೇವೆ ಎಂಬುದಾಗಿ ಹೇಳ್ತಾನೆ. ಆ ತರ ಸ್ತೋತ್ರ ಮಾಡುವಾಗ ದೇವ್ರ ಎಲ್ಲವನ್ನ ನೆಗೆಟಿವ್ ಅನ್ನ ತೆಗೆದಾಕ್ತಾನೆ. ದೇವ್ರೇನೆಂದ್ರೆ ಪಾಸಿಟಿವ್ ಆಗಿ ನಾವು ಥಿಂಕ್ ಮಾಡುವಾಗ ದೇವ್ರು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಆ ರೀತಿ ಆಗುವಂತೆ ದೇವ್ರು ನಿಮ್ಮೆಲ್ಲರನ್ನ ಆಶೀರ್ವಾದ ನೀಡ್ಲಿ. that we'll continue to give thanks to the Lord, but we may going through difficulties, maybe some health issue, maybe some the financial problem, maybe some job problem, maybe all those problems, like we need to give thanks to the Lord. Lord Jesus, we thank you, we thank you. ಸ್ತೋತ್ರ ಎಂಬುದಾಗಿ ಹೇಳುವಾಗ ದೇವರಿಗೆ ಮಹಿಮೆ ಆಗ್ತದೆ. ದೇವರು ನಮ್ಮ ಒಂದು ಎಲ್ಲಾ ಒಂದು ವೀಕ್ನೆಸ್ ಅನ್ನು ತೆಗೆದುಹಾಕಿ ಬಲವನ್ನು ಕೊಡುವಾತನಾಗಿದ್ದಾನೆ. ನಮ್ಮ ಕಷ್ಟಗಳನ್ನು ಪರಿಹರಿಸಿ ಸಂತೋಷವನ್ನು ಕೊಡುವಾತನಾಗಿದ್ದಾನೆ. ನಾವು ಸಂತೋಷವಾಗಿರೋಣ, ದೇವರನ್ನ ಕೊಂಡಾಡುವವರಾಗಿರೋಣ, ದೇವರಿಗೆ ನಾವು ಮಹಿಮೆ ಪಡಿಸೋಣ ಅಂತ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಸ್ವಾಮಿ, ನಿನ್ನ ಒಂದು ವಾಕ್ಯಕ್ಕಾಗಿ ಸ್ತೋತ್ರ, ನಿನ್ನ ಕರುಣೆ ಕೃಪೆ ಪ್ರೀತಿಗಾಗಿ ಸ್ತೋತ್ರ. ಪೌಲನೇ ಹೇಳಿದ ಹಾಗೆ ಎಲ್ಲದರಲ್ಲಿ ಕೃತಜ್ಞತೆಯನ್ನು ಸಲ್ಲಿಸಿರಿ. Paul said, in all circumstances, give thanks unto the Lord. Give thank you, Lord, for your protection. We thank you, Lord, your providence. We thank you, Lord, you are Jehovah Jireh, our provider. Thank you, Lord, you given us you are the Rapha healer. You have saved us. You have healed us, Lord. When we are called unto you, Lord, you answered our prayers, Lord. We give Lord, in our difficult times, Lord, you have led us, Lord, like a good shepherd, one who continue to lead us and guide us and bless us, Lord. ನಮ್ಮನ್ನು ಕುರುಬನು ರಕ್ಷಕನಾಗಿ ನಡೆಸಿದ್ದೆ, ಅದಕ್ಕಾಗಿ ಸ್ತೋತ್ರ. ನಿನಗೆ ಕೃತಜ್ಞತೆಗಳನ್ನು ಸಲ್ಲಿಸಿ ಕರ್ತನೆ. ನೀನು ಮಾಡಿದಂತ ಮಹೋಪಕಾರಗಳ ಬದಲು ಏನು ಕೊಡೋದು ನನ್ನಿಂದ ಆಗದು. ನನ್ನ ಸ್ತೋತ್ರ ಬಾಯಿಂದ ಬರುವಂತೆ ನೀನು ಕೃಪೆ ನೀಡಿದೆ, ಅದಕ್ಕಾಗಿ ಸ್ತೋತ್ರ. ನಮ್ಮ ಸಭೆಯರಿಗೋಸ್ಕರ, ನಮ್ಮ ಪ್ರತಿಯೊಂದು ಸಭೆಗೋಸ್ಕರ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸಿ ಈ ಪ್ರಾರ್ಥನೆಯನ್ನು ಯೇಸುವಿನ ಹೆಸರಿನಲ್ಲಿ ನಾವು ಬೇಡಿ ಹೊಂದಿದ್ದೇವೆ ಸ್ವಾಮಿ, ಆಮೆನ್. ಕೊನೆಯದಾಗಿ ಆಡುವಂತ ಗೀತ 138. ಆಗ ದೇವರಿಗೋಸ್ಕರ ಕಾಣಿಕೆ ತೆಗೆಯಲಾಗುವುದು. ವಿಲ್ ಸಿಂಗ್ ಹಿಮ್ ನಂಬರ್ 138. ಒಂದನೂರ 38 ಮೂರು ಚರಣಗಳನ್ನು ಆಡಿಕೊಳ್ಳಿ.
Viva Sama Matrakanalo Yesu Tiru Tiru Pauli Api Asane Api Malutane ಪ್ರೀತಿಯುಳ್ಳ ಸ್ವಾಮಿ, ನಿನ್ನ ಸನ್ನಿಧಾನಕ್ಕೆ ಬಂದು ನಾವು ಪ್ರಾರ್ಥಿಸ್ತೇವೆ. ನೀನು ನಮ್ಮ ಮಿತ್ರ, ನಮ್ಮ ಕಷ್ಟದ ಸಮಯದಲ್ಲಿ ನಿನ್ನ ಸಹಾಯಕನಾಗಿದ್ದು ನಡೆಸಿದ್ದಕ್ಕಾಗಿ ಸ್ತೋತ್ರ. ನಮ್ಮನ್ನು ಕರುಣಿಸಿ ನಡೆಸು ಮತ್ತು ನಿನ್ನ ಸೇವೆಗಾಗಿ ತಂದರ್ಪಿಸುವಂತ ಕಾಣಿಕೆಗಳನ್ನು ಆಶೀರ್ವಾದ ನೀಡು. ನಿನ್ನ ಒಂದು ಸೇವೆಯಲ್ಲಿ ಉಪಯೋಗಿಸಿಕೊಳ್ಳಿ. ಘನಮಾನ ಮಹಿಮೆ ನಿನಗೆ ಸಲ್ಲಿಸುತ್ತಾ ನಿನ್ನನ್ನು ಕೊಂಡಾಡುತ್ತಾ ನಮ್ಮನ್ನು ಇಲ್ಲಿಂದ ಆಶೀರ್ವದಿಸಿ ಕಳಿಸಿಕೊಡೆಂಬುದಾಗಿ ಈ ಪ್ರಾರ್ಥನೆಯನ್ನು ಬೆಳೆದು ಬಿಟ್ಟಿರುವಂತಹ ಸರ್ವಾಶೀರ್ವಾದಗಳನ್ನ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆ ದೇವರನ್ನು ಬೇಡಿ ಬಂದಿದ್ದೇವೆ ಸ್ವಾಮಿ. ಆಮೆನ್. ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ನಿತ್ಯ ಸಹವಾಸ ಐಕ್ಯತೆ ಈಗಲೂ ಯಾವಾಗಲೂ ನಮ್ಮೆಲ್ಲರೊಂದಿಗೆ ಸದಾ ಕಾಲ ನೆಲೆಯಾಗಿರಲಿ. ಆಮೆನ್. Peace be with you. Peace be with you.